you ready? ಸಿದ್ಧರಿದ್ದೀರಾ? We're going to talk about sex. ನಾವು ಈಗ ಲೈಂಗಿಕತೆಯ ಬಗ್ಗೆ ಮಾತಾಡಲಿಕ್ಕಿದ್ದೇವೆ. Alright, shall we close our eyes? ನಾವು ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. Gracious Heavenly Father, we thank you for this time that we have, Lord, in this wonderful youth camp organized by Hubli City Assembly of God. ಕೃಪೆಯುಳ್ಳ ತಂದೆಯೇ, ಹುಬ್ಳಿ ಅಸೆಂಬ್ಲೀಸ್ ಆಫ್ ಗಾಡ್ ಚರ್ಚಿಂದ ಆಯೋಜಿಸಿರುವಂತಹ ಈ ಒಂದು ಯೂತ್ ಮೀಟಿಂಗ್ ಗೋಸ್ಕರವಾಗಿ ನಾನು ನಿಮಗೆ ಸ್ತೋತ್ರವನ್ನು ಮಾಡುವಂತವನಾಗಿದ್ದೇನೆ. I thank you for the hunger these young people have to study your word. ದೇವರೇ, ಅವರಲ್ಲಿರುವಂತಹ ದಾಹಕ್ಕಾಗಿ ನಾನು ನಿಮಗೆ ಸ್ತೋತ್ರವನ್ನು ಮಾಡ್ತೀನಿ, ನಿನ್ನ ವಾಕ್ಯವನ್ನು ಕಲಿಯುವುದಕ್ಕೋಸ್ಕರವಾಗಿ. Even as I bring a teaching on why you created sex and what are some of the sexual sins that your word talks about, and some simple ways to, Lord, to consistently beat sexual temptation, I pray the Holy Spirit will help me. ದೇವರೇ, ನಾನು ಮಾತಾಡುವಂತ ನಿನ್ನ ದೇವರ ವಿಷಯಗಳು, ಅದೇ ರೀತಿಯಾಗಿ ಸತ್ಯವೇದವು ಲೈಂಗಿಕತೆಯ ಬಗ್ಗೆ ಏನ್ ಹೇಳ್ತದೆ, ನಾವು ಸಿಕ್ಕಿ ಹಾಕಿಕೊಳ್ಳುವಂತ ವಿಷಯಗಳಲ್ಲಿ ನಾವು ಹೊರಬರುವುದು ಹೇಗೆ ಎಂಬುದಾಗಿ ನಾನು ಮಾತನಾಡುವಾಗ ನಿನ್ನ ಆತ್ಮನ ಕ್ರಿಯೆಗಳಲ್ಲಿ ನಡೆಯಬೇಕೆಂಬುದಾಗಿ ನಾನು ನಿಮ್ಮನ್ನು ಬೇಡಿಕೊಳ್ಳುವಂತವನಾಗಿದ್ದೇನೆ. In Jesus Christ's name I pray. ಯೇಸುವಿನ ಹೆಸರಿನಲ್ಲಿ ನಾನು ಪ್ರಾರ್ಥಿಸುತ್ತೇನೆ ತಂದೆಯೇ. Amen. ಆಮೆನ್. The Bible talks about 3 tenses of salvation. 3 ವಿಧವಾದಂತ ರಕ್ಷಣೆಯ ಬಗ್ಗೆ ನಮ್ಮ ಸತ್ಯವೇದವು ನಮಗೆ ತಿಳಿಸಿಕೊಡುತ್ತದೆ. The example for the first phase of salvation comes from Luke chapter 23. ಲೂಕನು ಬರೆದಂತ ಸುವಾರ್ತೆ 23ನೇ ಅಧ್ಯಾಯವನ್ನು ನಾವು ನೋಡುವಾಗ ರಕ್ಷಣೆಯ ಮೊದಲ ಹಂತವನ್ನು ನಾವು ನೋಡುವಂತವರಾಗಿದ್ದೇವೆ. On the cross of Jesus Christ, ಕಲ್ವಾರಿಯ ಶಿಲುಬೆಯಲ್ಲಿ Jesus is hanging between 2 thieves. 2 ಕಳ್ಳರಗಳ ಮಧ್ಯದಲ್ಲಿ ಯೇಸು ಸ್ವಾಮಿ ತೂಗು ಹಾಕಲ್ಪಟ್ಟಿದ್ದರು. One of them repents and believes in Jesus. ಅದರಲ್ಲಿ ಒಬ್ಬರು ಮನ ತಿರುಗಿ ಯೇಸು ಸ್ವಾಮಿಯನ್ನ ಅಂಗೀಕರಿಸಿದರು. And Jesus looks at him and says, ಆಗ ಯೇಸು ಸ್ವಾಮಿ ಅವರನ್ನ ನೋಡಿ ಹೇಳಿದ್ದೇನೆಂದ್ರೆ, today you will be with me in paradise. ಇವತ್ತು ನನ್ನ ಜೊತೆಯಲ್ಲಿ ನೀನು ಪರದೇಶಿಯಲ್ಲಿ ಇರ್ತೀಯಾ ಎಂಬುದಾಗಿ. Today you will be with me in paradise. ಇವತ್ತು ನೀನು ನನ್ನ ಜೊತೆಯಲ್ಲಿ ಪರದೇಶಿಯಲ್ಲಿ ಇರ್ತೀಯಾ ಎಂಬುದಾಗಿ. Luke 23 and verse 43. ಲೂಕನು ಬರೆದಂತ ಸುವಾರ್ತೆ 23ನೇ ಅಧ್ಯಾಯದಲ್ಲಿ 43ನೇ ವಚನವನ್ನ ನಾವು It is ನೋಡ್ತೇವೆ. a beautiful example of salvation from the punishment of sin. ಇದು ಪಾಪಕ್ಕೆ ಸಿಗಬೇಕಾದಂತ ಒಂದು ಪ್ರಾಯಶ್ಚಿತ್ತ, ಅದರ ಬಗ್ಗೆ ತಿಳಿಸಿಕೊಡುವಂತ ಒಂದು For some ವಿಷಯವಾಗಿದೆ. of you that happened on the first day evening when you came forward and when you confessed your sin and you asked Jesus to forgive you, and Jesus forgave you. That is salvation past tense. You are saved from the punishment of sin. ನೀವು ಭಾನುವಾರ ಇಲ್ಲಿ ನಾವೆಲ್ಲರೂ ಕೂಡಿ ಬಂದಿರುವಾಗ, ನಾವೆಲ್ಲರೂ ಸೇರಿ ಕರ್ತನ ಸನ್ನಿಧಾನದಲ್ಲಿ ನಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಳ್ಳುವಾಗ ನಮ್ಮ ಪಾಪಗಳು ಕ್ಷಮಾಪಣೆ ಆಗಿದ್ದೆ ಎಂಬುದಾಗಿ ನಾವು ನಂಬಿದ್ದೆವು. ಅದು ನಮ್ಮ ಮೊದಲ ಹಂತವಾಗಿತ್ತು. Where is that example coming from? Which chapter? ಯಾವ ಒಂದು ಅಧ್ಯಾಯದಿಂದ ಈ ಒಂದು ಉದಾಹರಣೆಯನ್ನು ನಾವು ನೋಡ್ತೇವೆ? Luke chapter 23. ಲೂಕನು ಬರೆದಂತ ಸುವಾರ್ತೆ 23ನೇ ಅಧ್ಯಾಯದಲ್ಲಿ. And I believe a good example for the second phase of salvation comes from Acts chapter 23. Very easy to remember. ಅಪೊಸ್ತಲರ ಕೃತ್ಯಗಳು ಅದರ 23ನೇ ಅಧ್ಯಾಯವನ್ನು ನಾವು ತಿರುಗಿಸುವಾಗ ಅಲ್ಲಿ ರಕ್ಷಣೆಯ 2ನೇ ಹಂತವನ್ನು ನಾವು Paul is ಗಮನಿಸಿಕೊಳ್ಳುವಂತದ್ದಾಗಿದೆ. standing before some angry Jewish leaders. ಕೋಪವುಳ್ಳಂತ ಯಹೂದ್ಯರ ಮಧ್ಯದಲ್ಲಿ ಪೌಲನು ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇದ್ದಾನೆ. And they triggered his anger. ಅದೇ ರೀತಿಯಾಗಿ ಪೌಲನು ತನ್ನ ಕೋಪವನ್ನು ಅವರ ಮೇಲೆ ತೋರಿಸ್ತಾ ಇದ್ದಾನೆ. And in Acts 23 and verse 3 Paul says, 23ನೇ ಅಧ್ಯಾಯ 4ನೇ ವಚನ ಅಪೊಸ್ತಲ ಕೃತ್ಯಗಳಲ್ಲಿ ಪೌಲನು ಹೇಳುವಂತ ಮಾತು. speaking to the Jewish leader, he said, God will strike you, you whitewashed wall. 23ನೇ ಅಧ್ಯಾಯದಲ್ಲಿ ನಾವು ತಿರುಗಿಸಿಕೊಳ್ಳುವಾಗ ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯದಲ್ಲಿ ಹೇಳುವಂತ ಮಾತು, ಎಲೆ ಸುಣ್ಣ ಹಚ್ಚಿದ ಗೋಡೆಯೇ, ದೇವರು ನಿನ್ನನ್ನ ಒಡೆಯುವನು ಎಂಬುದಾಗಿ ಹೇಳ್ತಾನೆ. The people watching this were very, very shocked. ಇದನ್ನ ನೋಡ್ತಿರುವಂತ ಜನರು ಬಹಳ ಒಂದು ಶಾಕಿಗೆ ಒಳಗಾಗಿದ್ರು. The great apostle Paul lost his cool and called a religious leader a whitewashed wall. ಅಪೊಸ್ತಲನಾದಂತ ಪೌಲನಿಂದ ಬರುವಂತ ಮಾತುಗಳು ಅದೇನಂತ ಎಲೆ ಸುಣ್ಣ ಹಚ್ಚಿದ ಗೋಡೆಗಳೇ ಎಂಬುದಾಗಿ. And then in verse 5, in Acts 23 and verse 5, ಅದೇ 23ನೇ ಅಧ್ಯಾಯ 5ನೇ ವಚನವನ್ನು ನಾವು ಗಮನಿಸುವಾಗ Paul says, I did not realize he was a high priest, for it is written, do not speak evil about the ruler of your people. ಆ 5ನೇ ವಚನದಲ್ಲಿ ಪೌಲನು ಹೇಳುವಂತ ಮಾತು, ಸಹೋದರರೇ, ಮಹಾಯಾಜಕನೆಂದು ನನಗೆ ತಿಳಿದಿಲ್ಲ, ನಿನ್ನ ಜನರಲ್ಲಿ ಅಧಿಪತಿಯಾಗಿರುವವನ ವಿಷಯದಲ್ಲಿ ಕೆಟ್ಟದ್ದೇನೋ ಆಡಬಾರದೆಂದು ಬರೆದಿದ್ದೆ ಅಷ್ಟೇ ಅಂದನು. And in a modern English version, the Message version, it says, Paul says, it is written, do not speak evil about the ruler of your people. I'm sorry.
ಅಲ್ಲಿ ಇನ್ನೊಂದು ವರ್ಷನಲ್ಲಿ ಇಂಗ್ಲಿಷ್ ಭಾಷಾಂತರದಲ್ಲಿ ನಾವು ನೋಡ್ಬೇಕಾದ್ರೆ ಪೌಲನು ಇನ್ನೊಂದು ರೀತಿಯಲ್ಲಿ ಹೇಳ್ತಾನೆ, ನನಗೆ ಗೊತ್ತಾಗ್ಲಿಲ್ಲ, ಅಧಿಕಾರಿಗಳ ವಿರುದ್ಧವಾಗಿ ನಾನು ಮಾತಾಡ್ಬೇಕು, ಐ ಆಮ್ ಸಾರಿ ಎಂಬುದಾಗಿ ಹೇಳ್ತಾನೆ. The great apostle Paul, writer of so many letters, he said sorry. ಅನೇಕ ಪತ್ರಿಕೆಗಳನ್ನ ಬರೆದಂತ ಪೌಲನು ಕೆಲವೊಂದು ಜನರಿಗೆ ನನ್ನನ್ನು ಕ್ಷಮಿಸಿ ಎಂಬುದಾಗಿ ಹೇಳ್ತಾನೆ. Yes, that is talking about the second phase of our salvation. That is salvation from the power of sin. ಅದೇ ಎರಡನೆಯ ರಕ್ಷಣೆಯ ಹಂತ ಎಂಬುದಾಗಿ ನಾವು ಕರೀತೇವೆ. ಅದೇ ಒಂದು ಪಾಪದಿಂದ ಹೊರಬರುವಂತ ಒಂದು ಬಲವುಳ್ಳಂತ ವಿಷಯವಾಗಿದೆ. He also talks about it in detail in Romans chapter 7. He says, the thing I want to do I don't do, but thing I hate to do I do it. Who will deliver me? 7ನೇ ಅಧ್ಯಾಯ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಅದೇ ರೀತಿಯಾಗಿ ಮಾತಾಡುವಂತದ್ದು, ನಾನು ಮಾಡಬೇಕಾಗಿದ್ದೇನು, ಮಾಡಬಾರದಾಗಿದ್ದೇನು, ಮಾಡಬೇಕಾದದ್ದು ಮಾಡಿದಾಗ ನನ್ನನ್ನು ಅದನ್ನು ಕ್ಷಮಿಸುವವರು ಯಾರು ಎಂಬುದಾಗಿ ಅಲ್ಲಿ ಹೇಳ್ತಾನೆ. And Peter also talks about it in 1 Peter chapter 2 verse 11. 1ನೇ ಪೇತ್ರ 2ನೇ ಅಧ್ಯಾಯ 11ನೇ ವಚನದಲ್ಲಿ ಪೇತ್ರನು ಈ ರೀತಿಯಾಗಿ ಹೇಳ್ತಾನೆ, We are pilgrims in this world. ಈ ಒಂದು ವಿಷಯದಲ್ಲಿ ಈ ಒಂದು ಪೇತ್ರನು ಹೇಳುವಂತ ಮಾತು 1 Peter 2:11. 1ನೇ ಪೇತ್ರ 2:11. 1 Peter 2:11. We are pilgrims in this world. ನಾವು ಪ್ರವಾಸಿಗಳು, ಪರದೇಶಸ್ಥರು ಆಗಿದ್ದೇವೆ. Foreigners in this world. ನಾವು ಇಲ್ಲಿ ಪರದೇಶಿಗಳು ಎಂಬುದಾಗಿ ಹೇಳ್ತಾನೆ. We are exiles in this world. ನಾವು ಇಲ್ಲಿ ಒಂದು ಬಂಧನಕ್ಕೊಳಗಾಗಿದ್ದಂತವರು ಎಂಬುದಾಗಿ ಹೇಳ್ತಾನೆ. And we wage war daily. ನಾವು ನಮ್ಮ ಭಾರಗಳನ್ನ ದಿನವೂ ನಾವು ಹೊರುತ್ತಿದ್ದೆವು ಎಂಬುದಾಗಿ ಹೇಳ್ತಾನೆ. What? ಯಾವುದರ ಮೂಲಕವಾಗಿ? Against sinful desires. ನಮ್ಮ ಪಾಪಾಭಿಲಾಷೆಗಳ ವಿರುದ್ಧವಾದಂತ ಭಾರಗಳನ್ನು ನಾವು In Acts 23, the temptation for Paul was to speak hastily in anger. 23ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳಲ್ಲಿ ಪೌಲನಿಗೆ ಒಂದು ಕೋಪವುಳ್ಳಂತ ಮಾತುಗಳು ಅವನ ಬಾಯಲ್ಲಿ ಬಂದಿತ್ತು. And then he says, I'm sorry, and then he reconciles with people and God. ಆ ಕೋಪದ ಮಾತುಗಳನ್ನ ಹೇಳಿದ ಆದ ನಂತರ ಆತನು ತನ್ನ ಕ್ಷಮಾಪಣೆಯನ್ನ ಕೇಳಿ ಅದನ್ನ ತಗ್ಗಿಸಿಕೊಳ್ಳುತ್ತಾನೆ. This is a daily process. ಇದು ದಿನನಿತ್ಯದ ಕೆಲಸವಾಗಿದೆ. After you go back, ನೀವು ಇಲ್ಲಿಂದ ಹೊರ ಹೋದ ನಂತರವೂ temptation will follow you. ನಿನ್ನ ಬಳಿಯಲ್ಲಿ ಒಂದು ಟೆಂಪ್ಟೇಷನ್ ಗಳು ನಿನ್ನ ಹಿಂಬಾಲಿಸುವಂತದ್ದಾಗಿರುತ್ತದೆ. Here in this camp, it is like a little heaven. You don't feel the pull of temptation so much. ನಿಮಗೆ ಇದೊಂದು ಸಣ್ಣ ಒಂದು ಪರಲೋಕವಲ್ಲ, ನಿಮಗೆ ಒಂದು ಟೆಂಪ್ಟೇಷನ್ ಬರದೇ ಇರುವ ರೀತಿಯಲ್ಲಿ. When you go back to your school, go back to your college, go back to your colony. ನಿಮ್ಮ ಒಂದು ಪ್ರಾಂತ್ಯಗಳಿಗೆ ಹಿಂತಿರುಗಿದಾಗ, ನಿಮ್ಮ ಸ್ಕೂಲ್ಗಳಿಗೆ ಹಿಂತಿರುಗಿದಾಗ, ನಿಮ್ಮ ಕಾಲೇಜುಗಳಿಗೆ ಹಿಂತಿರುಗಿದಾಗ, so many sinful passions will wage war against your soul because you are not transformed magically into an angel just because you came forward and gave your life to Jesus. ನಿಮಗೆ ಈ ರೀತಿಯಾಗಿ ಹಿಂತಿರುಗಿ ಹೋದ ತಕ್ಷಣವಾಗಿ ನಿಮ್ಮ ಪಾಪಗಳು ನಿಮ್ಮ ಬಳಿಯಲ್ಲಿ ಬರುವುದಿಲ್ಲ ಎಂಬುದಾಗಿ ನೆನೆಸಿಕೊಳ್ಳಬೇಡ್ರಿ. ಯಾಕಂತ ಹೇಳಿದ್ರೆ ಒಂದು ಮ್ಯಾಜಿಕ್ ರೀತಿಯಾದಂತ ಒಂದು ದೇವದೂತರು ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡಿಲ್ಲ, ಇಲ್ಲಿ ಬಂದು ನಮ್ಮನ್ನ ಕ್ಷಮಾಪಣೆ ದಿನನಿತ್ಯವೂ ನಾವು ಯುದ್ಧ ವೀರರಾಗಿ ಹೋರಾಡುತ್ತೇವೆ. ಈ ದಿನನಿತ್ಯವೂ ನಾವು ಯುದ್ಧದಲ್ಲಿ ನಡೀತಾ ಇದ್ದೇವೆ. Salvation from the power of sin. ಇದು ಒಂದು ರಕ್ಷಣೆ, ಒಂದು ಪಾಪದಿಂದ ರಕ್ಷಣೆಗೆ ಹೊರ ಬರುವಂತದ್ದಾಗಿದೆ. In Luke 23 we see an example of salvation. In first is salvation from the punishment of sin. Jesus said, today you will be with me in paradise. 23ನೇ ಅಧ್ಯಾಯ ಲೂಕನ ಬರೆದಂತ ಸುವಾರ್ತೆಯಲ್ಲಿ ನಾವು ಮೊದಲೇ ಹಂತದ ರಕ್ಷಣೆಯ ಬಗ್ಗೆ ನಾವು ನೋಡಿದೆವು. ಅಲ್ಲಿ ನಾವು ನೋಡುವಾಗ ಕ್ಷಮಾಪಣೆ ಅವನು ಕೇಳಿದ ತಕ್ಷಣವೇ ದೇವರು ಹೇಳುವಂತ ಮಾತು, ನೀನು ನನ್ನ ಜೊತೆಯಲ್ಲಿ ಪರದೇಶಿಯಲ್ಲಿ ಇರ್ತೀಯ ಎಂಬುದಾಗಿ. In Acts 23 we see an example of being saved from the power of sin. You know, when you slip and fall, you say sorry, but you keep fighting and you keep moving forward in your spiritual life. 23ನೇ ಅಧ್ಯಾಯ ಅಪೊಸ್ತಲರ ಕೃತ್ಯದಲ್ಲಿ 2ನೇ ಹಂತವನ್ನು ನಾವು ಗಮನಿಸಿಕೊಳ್ತೀವಿ. ಅಲ್ಲಿ ನೋಡುವಾಗ ಆತನು ತನ್ನನ್ನು ತಾನು ತಗ್ಗಿಸಿಕೊಂಡು ಕ್ಷಮಾಪಣೆಯನ್ನು ಕೇಳಿದ್ದು ಇದು 2ನೇ ಹಂತವಾಗಿ ನಮ್ಮನ್ನು salvation future as well. ಇದು ಮುಂದಿನ ಭವಿಷ್ಯದಲ್ಲಿಯೂ ಕೂಡ ಒಂದು ರಕ್ಷಣೆಯನ್ನ ಕುರಿತಾಗಿ ಮಾತಾಡ್ತಾರೆ. Salvation from the very presence of sin. ಪಾಪದಲ್ಲಿ ಇದ್ದರೂ ಕೂಡ ಅದರಿಂದ ರಕ್ಷಣೆ ಹೊರಗೆ ಬರುವಂತದನ್ನು ಕೂಡ ಮಾತಾಡ್ತಾರೆ. To help you remember this always, I want to introduce an imaginary Bible chapter. It is not there. Revelation 23. ನಾನು ನಿಮ್ಮನ್ನ ಒಂದು ಬೈಬಲ್ ಅಲ್ಲಿ ಸತ್ಯವೇದದಲ್ಲಿ ಇಲ್ಲದೆ ಇರುವಂತ ಒಂದು ಚಾಪ್ಟರ್ ಗೆ ಕರೆದುಕೊಂಡು ಹೋಗ್ತೇನೆ. ಅದೇ ಅಂದ್ರೆ ಪ್ರಕಟಣೆ 23ನೇ ಅಧ್ಯಾಯ. You read Revelation 21. ನೀವು ಪ್ರಕಟಣೆ 21ನೇ ಅಧ್ಯಾಯವನ್ನು The Bible talks about Jesus returns and then he creates a new heaven and new earth. 21ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಯೇಸು ಸ್ವಾಮಿ ನಮ್ಮಲ್ಲಿ ಬಳಿಯಲ್ಲಿ ಹಿಂತಿರುಗಿ ಹೊಸ ಒಂದು ಪರಲೋಕವನ್ನ ಸೃಷ್ಟಿ ಮಾಡಿದ್ದನ್ನು ನಾವು 21ನೇ ಅಧ್ಯಾಯದಲ್ಲಿ new heaven, new earth. ಈ ಒಂದು ಹೊಸ ಒಂದು ಪರಲೋಕದ ಬಗ್ಗೆ ಮಾತಾಡುವಾಗ there is no sin. ಇಲ್ಲಿ
ಒಂದು ಯಾವುದೇ ಪಾಪಗಳಿರುವುದಿಲ್ಲ. Look at verse 27. 21ನೇ ಅಧ್ಯಾಯ 27ನೇ ವಚನವನ್ನು ಗಮನಿಸಿ. Nothing impure will ever enter it, nor will anyone who does what is shameful or deceitful, but only those whose names are written in the Lamb's book of life. ಅದರಲ್ಲಿ ಒಲೆಯಾದುದೊಂದು ಸೇರುವುದಿಲ್ಲ, ಅಸಹ್ಯವಾದುದನ್ನು ಸುಳ್ಳಾಡುವುದನ್ನು ನಡೆಸುವವನೂ ಸೇರುವುದಿಲ್ಲ. So from Revelation 21, 22, not 23, but for our, for us to remember, Revelation 23, if there is a chapter like that, there is no chapter. It's talking about salvation future, salvation from the very presence of sin. ಇಲ್ಲಿ 21ನೇ ಅಧ್ಯಾಯ 22ನೇ ಅಧ್ಯಾಯ ನಾವು ಗಮನಿಸಿಕೊಳ್ತೇವೆ. ಆದ್ರೆ 23ನೇ ಅಧ್ಯಾಯ ನಾವು ಒಂದು ಯೋಚನೆ ಮಾಡುವ ರೀತಿಯಲ್ಲಿ ಇರುವುದಾದ್ರೆ ಈ ಒಂದು ಪಾಪದಿಂದ ಹೊರಬರುವಂತ ಒಂದು ರಕ್ಷಣೆಗೆ ಬರುವಂತದರ ಕುರಿತಾಗಿ ಮಾತಾಡ್ತಾರೆ. Salvation past tense, salvation from the punishment of sin. ಈ ಒಂದು ಇಂದಿನ ಒಂದು ನಮ್ಮ ಪಾಪಗಳು ನಮ್ಮ ಒಂದು ಪನಿಷ್ಮೆಂಟ್ ಗೆ ಅದನ್ನ ಮುನ್ನಡೆಸುವಂತದ್ದಾಗಿರ್ತದೆ. What is the example for that? ಅದಕ್ಕೆ ನಮ್ಮ ಉದಾಹರಣೆಯನ್ನು ನಾವು ಯಾವ ಚಾಪ್ಟರ್? Luke 23. ಯಾವ ಅಧ್ಯಾಯವನ್ನು ನಾವು ಗಮನಿಸಿದ್ದೇವೆ? ಲೂಕನು ಬರೆದಂತ ಸುವಾರ್ತೆ. The example of the dying repentant dying thief. ಅಲ್ಲಿ ಒಂದು ಕ್ಷಮಾಪಣೆಯನ್ನು ಹೊಂದಿ ಅಲ್ಲಿ ಮನಸ್ಸಾಂತರ ಪಟ್ಟಂತ ಒಂದು ಕಳ್ಳನ ಬಗ್ಗೆ ನೋಡ್ತೇವೆ. Example phase 2, which is we are in that phase right now. Even as I'm speaking, I am in that phase. You are in that phase as you're listening. Salvation from the power of sin. That is present phase of salvation. Salvation present tense. Okay, which chapter is the example? ನಮ್ಮ ಒಂದು ಪ್ರೆಸೆಂಟ್ ಈಗಿನ ಸ್ಥಿತಿಗತಿಗಳಲ್ಲಿ ಹಿಂದೆ ಯಾವ ನಮ್ಮ ಪಾಪಗಳನ್ನೆಲ್ಲ ಗಮನಿಸಿಕೊಳ್ಳುವಾಗ ಅದರಿಂದ ಹೊರಬರುವಂತ ಒಂದು ಅಧ್ಯಾಯದ ಕುರಿತಾಗಿ ನಾನು ಮಾತಾಡಿದೆ. ಯಾವ ಅಧ್ಯಾಯ ಅದು? Acts 23. And who is the character? ಯಾರು ಅಲ್ಲಿ ವ್ಯಕ್ತಿತ್ವವನ್ನು ಯಾರನ್ನು ಗಮನಿಸುತ್ತಿದ್ದೇವೆ? The great apostle Paul. ಉನ್ನತವಾದಂತ ಅಪೊಸ್ತಲನಾದಂತ ಪೌಲನ ಕುರಿತಾಗಿ. And example for salvation future, when Jesus returns and takes us to heaven, where there is no what is it? We are saved from the very presence of sin. ನಮ್ಮ ಒಂದು ಭವಿಷ್ಯತ್ತಿನ ರಕ್ಷಣೆಯ ಬಗ್ಗೆ ಮಾತಾಡುವುದಾದ್ರೆ ಅಲ್ಲಿನ ಬಗ್ಗೆ ನಾನು ಮಾತನಾಡುವಾಗ ನಾನು ಹೇಳಿದೆ ಅಲ್ಲಿ ಯಾವುದೇ ಪಾಪಗಳು ಇರುವುದಿಲ್ಲ ಎಂಬುದಾಗಿ ನಾನು ಕುರಿತಾಗಿ ಮಾತಾಡಿದೆ. And that is the phase that starts from Revelation 21, 22, 23 for our learning purpose. We can think of it like that. Revelation 23 is an example for that. 21ನೇ ಅಧ್ಯಾಯ 22ನೇ ಅಧ್ಯಾಯವನ್ನು ನಾವು ಗಮನಿಸಿ ಓದಿಕೊಳ್ಳುವಾಗ ನಾವು 23ನೇ ಅಧ್ಯಾಯವನ್ನು ಕೂಡ ನಾವು ಯೋಚನೆಯಲ್ಲಿ ತಿಳಿದುಕೊಳ್ಳಬಹುದು ಯಾವ ರೀತಿಯಾಗಿ ನಮ್ಮ ಜೀವಿತಗಳು ಮುಂಬರುವಂತ ದಿನಗಳಲ್ಲಿ ಇರ್ತದೆ ಎಂಬುದಾಗಿ. But then we need to be very concerned about the second phase of salvation. ಆದರೆ ನಾವು ಎರಡನೆಯ ಹಂತದ ರಕ್ಷಣೆಯಲ್ಲಿ ಬಹಳ ಜಾಗರೂಕತೆಯಿಂದ ಇರುವಂತದ್ದಾಗಿರಬೇಕು. And one of the things that God wants in the second phase is mentioned in 1 Thessalonians chapter 4 verse 3. ನಾವು ಎರಡನೆಯ ಹಂತದಲ್ಲಿ ಯಾವ ರೀತಿಯಾಗಿ ಇರಬೇಕೆಂಬುದಾಗಿ ಯೇಸು ಸ್ವಾಮಿ ನಮ್ಮಲ್ಲಿ ಯಾವ ರೀತಿಯಾಗಿ ಅಪೇಕ್ಷೆ ಮಾಡ್ತಾನೆ ಎಂಬುದಾಗಿ ನಾವು ಎರಡನೇ ಥೆಸಲೋನಿಕ ಪತ್ರಿಕೆಯಲ್ಲಿ ನಾವು ನೋಡುವಂತವರಾಗಿದ್ದೇವೆ. 1 Thessalonians chapter 4 verse 3, very important scripture. 1 ಥೆಸಲೋನಿಕ ಪತ್ರಿಕೆ ಅಧ್ಯಾಯ ಅದರ 4ನೇ ಅಧ್ಯಾಯ ಬಹಳ ಮುಖ್ಯವಾದಂತ ಒಂದು ವಚನ. This scripture drives one of my life missions to speak about sexual purity to this generation. ಈ ಒಂದು ವಚನವು ನನ್ನ ವೈಯಕ್ತಿಕ ಜೀವಿತದಲ್ಲಿ ಲೈಂಗಿಕತೆಯ ಬಗ್ಗೆ ಮಾತಾಡುವುದಕ್ಕೆ ನನ್ನನ್ನು ಬಹಳ ಉತ್ಸುಕವಾಗಿ ಮಾಡುವಂತದ್ದಾಗಿರುತ್ತದೆ. It is God's will you should be sanctified. ಈ ರೀತಿಯಾಗಿ ಹೇಳ್ತದೆ ದೇವರ ಚಿತ್ತವೇನೆಂದರೆ ನೀವು ಶುದ್ಧವಾಗಿರಬೇಕೆಂಬುದಾಗಿ ಈ ವಚನ ಹೇಳುತ್ತದೆ. God's will you should be holy, in other words. ನೀನು ಶುದ್ಧನಾಗಿರಬೇಕೆಂದಿರುವಂತದ್ದು ದೇವರ ಚಿತ್ತ ಎಂಬುದಾಗಿ. God's will you should keep beating temptations, in other words. ಇನ್ನೊಂದು ಅರ್ಥದಲ್ಲಿ ನಾವು ನೋಡ್ಬೇಕಂತ ಹೇಳಿದ್ರೆ ನಮಗೆ ಬರುವಂತ ಶೋಧನೆಗಳನ್ನ ನಾವು ಪ್ರತಿದಿನ ಜಯಿಸಬೇಕೆಂಬುದಾಗಿ ಈ ರೀತಿಯಾಗಿ. Is it God's will for you to marry that beautiful girl? ನೀನು ಒಂದು ಸುಂದರವಾಗಿರುವಂತ ಒಂದು ಹುಡುಗಿಯನ್ನ ಮದುವೆ ಆಗ್ಬೇಕಂತಿರುವಂತದ್ದು. That beautiful girl is also a believer. ಅವಳು ಕೂಡ ದೇವರ ವಿಶ್ವಾಸಿ ಆಗಿದ್ರೆ maybe or maybe not. ಅದು ಆಗಬಹುದು, ಆಗದೆಯೂ ಇರಬಹುದು. You might be interested in her, but when you propose she might show you a chappal. ಒಂದು ವೇಳೆ ಆಕೆಗೆ ಪ್ರಪೋಸ್ ಮಾಡುವಾಗ ಅವಳು ಒಂದು ವೇಳೆ ನಿನಗೆ ಚಪ್ಪಲಿಯನ್ನು ತೋರಿಸಬಹುದು. Is it God's will for you to go to America and settle down? ಇದು ದೇವರ ಚಿತ್ತವೋ ನೀನು ಅಮೆರಿಕಕ್ಕೆ ಹೋಗಿ ನಿನ್ನ ಜೀವಿತವನ್ನು ಅಲ್ಲಿ ಸೆಟಲ್ ಮಾಡಿಕೊಳ್ಳಬೇಕೆಂಬುದಾಗಿರುವಂತದ್ದು. And share the gospel with Donald Trump and tell him it is not works that saves
you, but the grace of Jesus Christ. ಅಲ್ಲಿ ಹೋಗಿ ಡೊನಾಲ್ಡ್ ಟ್ರಂಪ್ಗೆ ನೀವು ಹೇಳ್ಬಹುದಾ, ಸೊ ಇಲ್ಲಿ ನಿನ್ನ ಒಂದು ಸ್ವಬಲದಿಂದ ನೀನು ನಡೀತಾ ಇಲ್ಲ, ಇದು ದೇವರ ಕೃಪೆಯಿಂದ ನಡೀತಿದೆ ಎಂಬುದಾಗಿ ಆತನಿಗೆ ನೀವು ಹೇಳ್ಬಹುದಾ? It may be God's will, may not be God's will. ಇದು ದೇವರ ಚಿತ್ತವಾಗಿರಬಹುದು, ಆಗದೇನೂ ಇರಬಹುದು. But it 100% is that you should be sanctified, and that is God's will for you. ಆದರೆ ನೀನು ಇದು ದೇವರ ಚಿತ್ತದಿಂದಲೇ, ದೇವರ ಚಿತ್ತವೇನಂದ್ರೆ ಅದು ದೇವರ ಚಿತ್ತವೇನಂದ್ರೆ ನೀನು ಶುದ್ಧವಾಗಿ ಇರಬೇಕೆಂಬುದು ದೇವರ ಚಿತ್ತ. This verse could have easily stopped here. ನಾವು ಇಲ್ಲಿ ಅವ್ರ ಕೈಲಿ ಇಟ್ಟಿರುವಂತ ಸ್ಥಳಗಳನ್ನ ನಾವು ಮುಚ್ಚಿಕೊಂಡು ಓದುವಂತವರಾಗಿರೋಣ. This is a big set. This is a big set using maths analysis. This is a big set. Be sanctified. ಇದು ಪರಿಶುದ್ಧರಾಗಿರಬೇಕು, ಶುದ್ಧರಾಗಿರಬೇಕೆಂದಿರುವಂತದ್ದು ಒಂದು ಮ್ಯಾಥ್ಸ್ ಅಲ್ಲಿ ಬಹಳ ಒಂದು ಹಂತವನ್ನು ತೋರಿಸುತ್ತದೆ. But there is a subset that you should avoid sexual immorality. ಆ ಶುದ್ಧರಾಗಿರಬೇಕಾಗಿರುವುದಾದ್ರೆ ನೀವು ಒಂದನೇ ಇಲ್ಲಿ ನಿಮ್ಮನ್ನ ನಿರಾಕರಿಸಿಕೊಳ್ಳಬೇಕು. ಅದೇನಂತ ಹೇಳಿದ್ರೆ ಇದು ಪಾಪದಿಂದ ವಿಮೋಚಕರಾಗಿರುವಂತದ್ದು. Which means God especially wants us to be pure in our bodies, pure when it comes to our sexuality. ದೇವರ ಚಿತ್ತವೇನೆಂದರೆ ನಮ್ಮ ಶರೀರದಲ್ಲಿಯೂ ಅದೇ ರೀತಿಯಾಗಿ ಲೈಂಗಿಕತೆಯಲ್ಲಿಯೂ ಬಹಳ ಪರಿಶುದ್ಧವಾಗಿರಬೇಕೆಂಬುದಾಗಿಯೇ ದೇವರು ನಮ್ಮನ್ನ ಯೋಚನೆ ಮಾಡ್ತಾ ಇದ್ದಾನೆ. So because the Bible says that, I speak and I speak frankly. ದೇವರ ಸತ್ಯವೇದ ಹೇಳೋದ್ರಿಂದ ನಾನು ಓಪನ್ ಆಗಿ ನಾನು ನಿಮ್ಮ ಜೊತೆಯಲ್ಲಿ ಇವತ್ತು ಮಾತಾಡಲಿಕ್ಕಿದ್ದೇನೆ. There are some of you are older, some of you are younger, but this message comes to all of us. ನಾವಿಲ್ಲಿ ಬಹಳ ಕೆಲವೊಬ್ಬರು ಚಿಕ್ಕವರಾಗಿರಬಹುದು, ಬಹಳ ಒಂದು ವಯಸ್ಸಲ್ಲಿಯೂ ಕೂಡ ಇರಬಹುದು, ಆದ್ರೆ ಇವೆಲ್ಲ ನಾವು ಮಾತಾಡುವಂತ ಪ್ರತಿಯೊಂದು ಮಾತುಗಳು ಸತ್ಯವೇದದಿಂದ ಬರುವಂತದ್ದಾಗಿರುತ್ತದೆ. Some of you are younger, 12-13-year-olds, you rather hear these words from me, a Bible believing Bible teacher, youth evangelist, rather than from your friends who give you information after they have watched a pornographic site. ಈ ರೀತಿಯಾಗಿ ನಾನು ಮಾತನಾಡ್ತಿರುವಂತ ಮಾತುಗಳು ಇಲ್ಲಿ ಕೆಲವೊಬ್ಬರು ವಯಸ್ಕರಾಗಿರಬಹುದು, 12-13 ವರ್ಷದವರು ಕೂಡ ಇಲ್ಲಿ ಇರಬಹುದು. ಇಲ್ಲಿ ಹೇಳುವಂತ ವಿಷಯಗಳು ಬೇರೆ ಬೇರೆ ರೀತಿಯಲ್ಲಿ ನೀವು ಕೇಳಿರಬಹುದು. ಅದರ ಬಗ್ಗೆ ನಾನು ಮಾತಾಡಲಿಕ್ಕಿದ್ದೇನೆ. The Bible teaches that our heavenly Father created sex. ಇಲ್ಲಿ ದೇವರ ನನ್ನ ಸತ್ಯವೇದ ಹೇಳ್ತದೆ, ಪರಲೋಕದಲ್ಲಿರುವಂತ ದೇವರು ಈ ಲೈಂಗಿಕತೆಯನ್ನು ಸೃಷ್ಟಿ ಮಾಡಿದರೆ ಎಂಬುದಾಗಿ. Not the makers of the pornographic movies. ಪೋರ್ನೋಗ್ರಫಿ ಈ ಒಂದು ಚಿತ್ರೀಕರಣವನ್ನ ಮಾಡುವಂತವರು ಇದನ್ನು ಸೃಷ್ಟಿ ಮಾಡಲಿಲ್ಲ. Not the devil. ಈ ಒಂದು ಸೈತಾನನು ಕೂಡ ಇದು ಒಂದು ಚಿತ್ರೀಕರಣ Sex was ಮಾಡಲಿಲ್ಲ. not invented by the most perverted friend that you have in your classroom. ನಿಮ್ಮ ಸ್ನೇಹಿತರು, your friend that in your classroom, sex was not invented by them. ನಿಮ್ಮ ಒಂದು ಕ್ಲಾಸ್ ನಲ್ಲಿ ಇರುವಂತ ನಿನ್ನ ಸ್ನೇಹಿತರು ಕೂಡ ಈ ಒಂದು ಅಶ್ಲೀಲ ಒಂದು ಲೈಂಗಿಕತೆಯನ್ನು ಕೂಡ ಶುರು ಮಾಡಲಿಲ್ಲ. Sex was invented by your heavenly Father. ಈ ಒಂದು ಲೈಂಗಿಕತೆ ಅನ್ನುವಂಥದ್ದು ಪರಲೋಕದಲ್ಲಿರುವಂತ ತಂದೆಯ ಮೂಲಕವಾಗಿ ಸೃಷ್ಟಿಯಾಗಿರುವಂತದ್ದು. God, thank you. God created Adam and Eve and married them. ದೇವರು ಆದಾಮಳನ್ನು ಅವಳನ್ನು ಸೃಷ್ಟಿ ಮಾಡಿ ಅವರಿಗೆ ಒಂದು ವೈವಾಹಿಕ ಜೀವಿತವನ್ನು ನಡೆಸಿಕೊಟ್ಟರು. And he told them in Genesis 1:28. ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನದಲ್ಲಿ ದೇವರು ಈ ರೀತಿಯಾಗಿ ಹೇಳ್ತಾರೆ, be fruitful and multiply. ನೀವು ಫಲವತ್ತಾಗಿ ನೀವು ಹೆಚ್ಚಿರಿ ಎಂಬುದಾಗಿ ದೇವರ ವಾಕ್ಯವು God's plan was that Adam and Eve should have a sexual relationship, and that will result in a multiplication. ದೇವರ ಚಿತ್ತವೇನಾಗಿತ್ತು ಎಂಬುದಾಗಿ ನೋಡೋದಾದ್ರೆ ಆದಾಮಳು ಅವಳು ಕೂಡಬೇಕೆಂಬುದಾಗಿ ಅವರಿಬ್ಬರು ಕೂಡಿದಾಗ ಈ ಒಂದು ಹೆಚ್ಚಳತೆಯನ್ನ ದೇವರು ನೋಡುವಂತವರಾಗಿದ್ದರು. ಆದ ಕಾರಣ ಈ ರೀತಿಯಾಗಿ ದೇವರು ಹೇಳುವಂತವರಾಗಿರ್ತಾರೆ. Some people think that sex is the first sin of man. ಇಲ್ಲಿ ದೇವರ ಕೆಲವೊಬ್ರು ಈ ರೀತಿಯಾಗಿ ಹೇಳ್ತಾರೆ, ಈ ಒಂದು ಲೈಂಗಿಕತೆ ಏನು ನಡೆಸಿದ್ರು ಇದು ಮೊದಲ ಪಾಪ ಎಂಬುದಾಗಿ ಹೇಳ್ತಾರೆ. God said be fruitful and multiply to Adam and Eve. ಯಾವಾಗ ಆದಾಮ ಮತ್ತು ಅವಳಿಗೆ ದೇವರು ಈ ರೀತಿಯಾಗಿ ಹೇಳಿದ್ರು, ನೀವಿಬ್ಬರು ಕೂಡಿ ನೀವು ಹೆಚ್ಚಿರಿ ಎಂಬುದಾಗಿ ಹೇಳಿದ್ರು. I think in 1:29 also, though it's not recorded in the Bible, they all started obeying God. 1:29 ಕೂಡ ಇದು ಬೈಬಲ್ ಅಲ್ಲಿ ಬರೆದಿಲ್ಲ, ಆದ್ರೂ ಕೂಡ ದೇವರಿಗೆ ಅವರು ವಿಧೇಯರಾದರು ಎಂಬುದಾಗಿ ನೋಡ್ತೇವೆ. So when they had sex with each other before the fall, it is not a sin. They were in fact obeying God who gave them the ability to have sex because he made them male and female. ಇಲ್ಲಿ ನಾವು ನೋಡಬೇಕಾದ್ರೆ ಇವರಿಬ್ಬರು ಪಾಪದಲ್ಲಿ ಬೀಳುವುದಕ್ಕಿಂತ ಮುಂಚಿತವಾಗಿ ದೇವರು ಕೊಟ್ಟಂತ ಅಪ್ಪಣೆಯ ಮೂಲಕವಾಗಿ ಇವರು ಕೂಡಿದ್ದರಿಂದ ಇದು ದೇವರ ಚಿತ್ತಕ್ಕೆ ವಿಧೇಯರಾಗಿ ನಡೆದರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. And then in Genesis 3 the fall happens. ಇಲ್ಲಿ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಅವರ ಒಂದು ಬೀಳುವಿಕೆಯನ್ನು ನೋಡ್ತಾ ಇದ್ದೇವೆ. Their sin enters. Sin did not
enter when Adam, married to his wife Eve, had sex with her. ಮೂರನೇ ಅಧ್ಯಾಯದಲ್ಲಿ ಪಾಪವು ಇಲ್ಲಿ ಬರ್ತಾ ಇದೆ. ಪಾಪವು ಯಾವಾಗ ಆದಾಮ ಅವಳನ್ನ ಕೂಡಿದನೋ ಆಗ ಪಾಪವು ಬರಲಿಲ್ಲ. ಬದಲಾಗಿ ಮೂರನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಪಾಪವು ಇಲ್ಲಿ ಕಂಡು ಬರುವಂತದ್ದಾಗಿರ್ತದೆ. God, why did you create sex? ಇಲ್ಲಿ ನಾವು ಕೇಳುವಾಗ ದೇವರೇ ನೀನು ಈ ಲೈಂಗಿಕತೆಯನ್ನು ಯಾಕೆ ಸೃಷ್ಟಿ ಮಾಡಿದೆ? He will tell you, I created sex for two purposes. ಈ ಲೈಂಗಿಕತೆಯನ್ನು ನಾನು ಎರಡು ಉದ್ದೇಶಕ್ಕೋಸ್ಕರವಾಗಿ ನಾನು ಸೃಷ್ಟಿ ಮಾಡಿದ್ದೇನೆ. For procreation. For creation of children. ಇದು ಮಕ್ಕಳನ್ನ ಹುಟ್ಟಿಸುವುದಕ್ಕೋಸ್ಕರವಾಗಿ ನಾನು ಇದನ್ನು ಸೃಷ್ಟಿ ಮಾಡಿದೆ. That is what we read in Genesis 1:28. ಆದಿಕಾಂಡ 1:28ರಲ್ಲಿ ನಾವು ಇದನ್ನು ನೋಡುವಂತದ್ದಾಗಿದೆ. But when you start reading the rest of the Bible, ನೀವು ಉಳಿದಂತ ಎಲ್ಲಾ ಒಂದು ಸತ್ಯವೇದಗಳನ್ನು ನೀವು ಓದುವಾಗ it's very interesting. Jacob had 12 sons. ಯಾಕೋಬನು 12 ಜನ ಮಕ್ಕಳನ್ನ ಇದ್ದಾರೆ ಎಂಬುದಾಗಿ ಓದ್ತೇವೆ. Full cricket team plays for the 12th man also. 11 ಜನ ಕ್ರಿಕೆಟ್ ಟೀಮ್ ಜೊತೆಯಲ್ಲಿ ಒಬ್ಬರು ಎಕ್ಸ್ಟ್ರಾ ಪ್ಲೇಯರ್ ಕೂಡ ಇದ್ರು. And Gideon had 70 sons. ಗಿದ್ಯೋನನು 70 ಮಕ್ಕಳನ್ನ 70 sons. 70 ಮಕ್ಕಳನ್ನ ಪಡೆದಿದ್ದನು. They can play triangular series in the house. No need for any player from outside. ಅವರು ಆ ಒಂದು ಟ್ರಯಾಂಗಲ್ ರೀತಿಯಲ್ಲಿ ಅಲ್ಲಿ ಆಟಗಳನ್ನು ಕೂಡ ಅವರು ಶುರು ಮಾಡಬಹುದಿತ್ತು. So jokes apart, God created sex for the birth of children. ಇಲ್ಲಿ ಒಂದು ತಮಾಷೆಯನ್ನ ಒಂದು ಬದಿಗಿಟ್ಟು ನೋಡುವುದಾದ್ರೆ ಈ ಒಂದು ಲೈಂಗಿಕತೆಯನ್ನ ದೇವರು ಯಾಕೆ ಕೊಟ್ಟಿದ್ದಾನೆ ಅಂದ್ರೆ ಒಂದು ಹುಟ್ಟಿಸುವಿಕೆಗಾಗಿ ಈತನು ಕೊಟ್ಟಿರುವಂತ. Lord, why did you create sex? Answer number 2. ದೇವರೇ ಯಾಕೆ ಈ ಲೈಂಗಿಕತೆಯನ್ನ ಶುರು ಮಾಡಿದೆ ಎಂಬುದಾಗಿ ನೋಡೋ ಎರಡನೇ ಉತ್ತರ ಈ ರೀತಿ pleasure inside of marriage. ಈ ಒಂದು ವೈವಾಹಿಕ ಜೀವಿತದಲ್ಲಿ ಒಳಗಿರುವಂತ ಒತ್ತಡಕ್ಕೋಸ್ಕರವಾಗಿ. The writer of Proverbs chapter 5 writes this so graphically, so directly. 5ನೇ ಅಧ್ಯಾಯ ಜ್ಞಾನೋಕ್ತಿಗಳ ಪುಸ್ತಕಗಳಲ್ಲಿ ಈ ರೀತಿಯಾಗಿ ಬರೆದಿರುವಂತದ್ದು ಉತ್ತರವಾಗಿ ಒಂದು Proverbs 5:18, 19 and 20. 5, 18, 17, 18, 19ರಲ್ಲಿ. It is a command, may your fountain be blessed. ಇಲ್ಲಿ ದೇವರ ಒಂದು ಉದ್ದೇಶವೇನಂತ ಹೇಳಿದ್ರೆ ನೀನು ಆಶೀರ್ವಾದವನ್ನು ಹೊಂದಲಿ ಎಂಬುದಾಗಿ. Okay, this is Hebrew poetry. Fountain means wife, and that is mentioned in line 2. Line 1 and line 2 basically mean the same thing, and there is re-emphasis in line 1 and line 2. ಇಲ್ಲಿ ಒಂದು ಹೀಬ್ರೂ ಇಂದ ಭಾಷಾಂತರಗೊಂಡಿರುವಂತಹ ಒಂದು ಭಾಷಾಂತರವನ್ನು ನೋಡುವಾಗ ಮೊದಲನೇ ಮತ್ತೆ ಎರಡನೇ ಲೈನ್ ಎರಡು ಒಂದೇ ಉತ್ತರವನ್ನು ಕೊಡುವಂತದ್ದಾಗಿರುತ್ತದೆ. ಅದೇನಂತ ಹೇಳಿದ್ರೆ ನಿನ್ನ ಬುಗ್ಗೆಯು ಆಶೀರ್ವಾದವನ್ನು ಹೊಂದಲಿ, ನಿನ್ನ ಯೌವನ ಕಾಲದ ಪತ್ನಿಯಲ್ಲಿ ಆನಂದಿಸಿ. May your fountain be blessed, rejoice in the wife of your youth. ನಿನ್ನ ಬುಗ್ಗೆಯು ಆಶೀರ್ವಾದ ಹೊಂದಲಿ, ನಿನ್ನ ಯೌವನ ಕಾಲದ ಪತ್ನಿಯಲ್ಲಿ ಆನಂದಿಸಿ. The poetry continues, a loving doe, a graceful deer. ಇಲ್ಲಿ ಒಂದು ಈ ಪದ್ಯವು ಈ ರೀತಿಯಾಗಿ ಮುಂದುವರಿಯುತ್ತದೆ. ಅದೇನಂತ ಹೇಳಿದ್ರೆ ಆಕೆ ಮನೋಹರವಾದಂತ ಜಿಂಕೆಯು ಅಂದದಂತ ದುಃಖಿಯೋಗಿಯು ಇರುವ. The Bible is frank, and I will be frank as well. May her breast satisfy you always. ಇಲ್ಲಿ ಬೈಬಲ್ ಎದುರು ಬದಲಾಗಿ ಹೇಳೋದ್ರಿಂದ ನಾನು ಕೂಡ ನಿಮಗೆ ಉತ್ತರವಾಗಿ ನಾನು ಹೇಳ್ತೇನೆ. ಅದೇನಂತ ಹೇಳಿದ್ರೆ ಇದನ್ನು ಒಂದು may her breast satisfy you always. ಸರ್ವದಾ ತೃಪ್ತಿಪಡಿಸಲಿ ಎಂಬುದಾಗಿ ಹೇಳ್ತದೆ. And may you be intoxicated with her love. ಆಕೆಯ ಪ್ರೀತಿಯಲ್ಲಿ ನಿರಂತರ ಲೀನವಾಗಿರು ಎಂಬುದಾಗಿ ಕೂಡ ಈ ರೀತಿಯಾಗಿ ಹೇಳ್ತದೆ. The only intoxication the Bible permits, ಇಲ್ಲಿ ಸರ್ವದನ್ನ ತೃಪ್ತಿಪಡಿಸುವಂತದ್ದು ಒಂದೇ ಒಂದು ಆಲೋ ಮಾಡೋದು ಯಾವುದು ಅಂತ ಹೇಳಿದ್ರೆ ಬೈಬಲ್ ಅಲ್ಲಿ, is the sexual love you can experience with the husband or wife that God will give you. ದೇವರು ನಿನಗೆ ಕೊಡುವಂತ ಗಂಡ ಅಥವಾ ಹೆಂಡತಿಯಲ್ಲಿ ಒಳಗಡೆ ಇರುವಾಗ ಅಲ್ಲಿ ಲೈಂಗಿಕತೆಯಲ್ಲಿ ನೀನು ತೃಪ್ತಿ ಪಡಬೇಕೆಂಬುದಾಗಿ ದೇವರು ಉದ್ದೇಶವನ್ನ ಕೊಡುವ. The intoxication should not come from the glass of the bottle. ಇಲ್ಲಿ ತೃಪ್ತಿಕರ ಎಂಬುದಾಗಿ ನಾವು ಸರ್ವದಾ ತೃಪ್ತಿ ಎಂಬುದಾಗಿ ನೋಡುವಾಗ ಅದು ಒಂದು ಇದು ಗ್ಲಾಸಿನ ಒಳಗಡೆಯಿಂದ ಬರುವಂತದಲ್ಲ. The intoxication comes with absolutely no guilt sex with your husband or with your wife after marriage. ನಿನ್ನ ಮದುವೆ ಆದ ನಂತರದಲ್ಲಿ ನಿನಗೆ ಆಗುವಂತ ತೃಪ್ತಿ ಅದು ಯಾವುದೇ ಗಿಲ್ಟಿ ಇಲ್ಲದೆ ಆಗುವಂತದ್ದೇ ಅದೇನಂತ ಹೇಳಿದ್ರೆ ಸರ್ವದಾ ತೃಪ್ತಿ ಎಂಬುದಾಗಿ ನಾವು ಕರೀತೇವೆ. There are 66 books in the Bible. ಸತ್ಯವೇದದಲ್ಲಿ 66 ಪುಸ್ತಕಗಳಿದೆ. God put one entire book for us to understand this. ಈ ಒಂದು ವಿಷಯಕ್ಕೋಸ್ಕರವಾಗಿಯೇ ಒಂದು ಪುಸ್ತಕವನ್ನು ಬರೆಯಲ್ಪಟ್ಟಿದೆ. That is the book of Song of Songs. ಇಲ್ಲಿ ಪರಮಗೀತ ಪುಸ್ತಕಗಳು ಈ ಪುಸ್ತಕದಲ್ಲಿ ಇದಕ್ಕೋಸ್ಕರವಾಗಿ ಬರೆಯಲ್ಪಟ್ಟಿದೆ. 8 chapters in that book. 8 ಅಧ್ಯಾಯಗಳು ಈ ಪುಸ್ತಕಗಳಲ್ಲಿದೆ. Even as we enter the book, my interpretation is they were married because in the second verse itself this couple starts to sexually kiss each other. ಇಲ್ಲಿ ಎರಡನೇ ಈ ಒಂದು ಪರಮಗೀತ ಪುಸ್ತಕಗಳನ್ನ ಮೊದಲನೇ ಅಧ್ಯಾಯದಲ್ಲಿ ನಾವು ಓದಿದ ತಕ್ಷಣವೇ ಎರಡನೇ ವಚನದಲ್ಲಿಯೇ ಶುರುವಾಗ್ತದೆ. ಅಲ್ಲಿ ಗಂಡ ಹೆಂಡತಿಯರ ಸಂಬಂಧದ ಕುರಿತಾಗಿ ಅಲ್ಲಿ ಮಾತಾಡೋದು. I will tell you the story of Song of Songs later, but then it is a story of the married couple
other, and there is no birth of children. God is saying, I gave you, I created sex so that you can have enjoyable sexual experience, pleasure within the boundaries of marriage. ಇಲ್ಲಿ ಎರಡನೇ ಅಧ್ಯಾಯ ಈ ಪರಮಗೀತದ ಬಗ್ಗೆ ನಾನು ಆನಂತರವಾಗಿ ಮಾತಾಡ್ತೇನೆ. ಆದ್ರೆ ಇಲ್ಲಿ ಒಂದು ಸತ್ಯವೇದದಲ್ಲಿ ನೋಡುವಾಗ ದೇವರು ಇದನ್ನ ತೃಪ್ತಿಪಡಿಸುವುದಕ್ಕೋಸ್ಕರವಾಗಿಯೇ ಈ ಒಂದು ಲೈಂಗಿಕತೆ ಅನ್ನುವಂಥದ್ದನ್ನ ಸೃಷ್ಟಿಪಡಿಸಿರುವಂತದ್ದು. And when I preach this message, not even 200 kilometers from Goa, I am reminded of this purpose very, it's coming very close to me. Because I am preaching this message not too far away from Goa, approximately 200 kilometers or less than 200 kilometers, I am reminded of this purpose even more. ಇಲ್ಲಿ ನಾನು ಗೋವಾದಿಂದ 200 ಕಿಲೋಮೀಟರ್ ದೂರದಿಂದ ನಾನೇನು ಪ್ರಸಂಗ ಮಾಡ್ತಾ ಇಲ್ಲ, ಆದ್ರೂ ಕೂಡ ಈ ಒಂದು ಉದ್ದೇಶವು ನನಗೆ ಬಹಳವಾಗಿ ತಿಳಿದಿದೆ. In the year 2001 I got married. 2001ರಲ್ಲಿ ನಾನು ನನ್ನ ವೈವಾಹಿಕ ಜೀವಿತವನ್ನು ಶುರು ಮಾಡಿದೆ. ಜುಲೈ ತಿಂಗಳಿನಲ್ಲಿ ನಾನು ಶುರು ಮಾಡಿದೆ. And I am a traveling evangelist. I keep traveling. ನಾನು ಇವಾಂಜಲಿಸ್ಟ್ ಆಗಿ ಎಲ್ಲಾ ಕಡೆನೂ ಕೂಡ ನಾನು ಪ್ರಯಾಣವನ್ನು ಬಳಸ್ತಾ ಇದ್ದೆ. So the uncles and aunties around us are telling us, when will the baby come? ಎಲ್ಲರೂ ನನ್ನ ಅಂಕಲ್ ಮತ್ತೆ ಆಂಟಿ ಅವರು ಈ ರೀತಿಯಾಗಿ ನನ್ನನ್ನು ಕೇಳ್ತಾ ಇದ್ರು, ಯಾವಾಗ ಮಗು ಯಾವಾಗ ಬರ್ತದೆ ಎಂಬುದಾಗಿ. So one auntie told me, stop your travel and we want to see something happen. ಅವರು ನನಗೆ ಈ ರೀತಿಯಾಗಿ ಹೇಳಿದ್ರು, ನೀನು ಪ್ರಯಾಣ ಬೆಳೆಸೋದನ್ನ ನಿಲ್ಲಿಸು, ನನಗೆ ಏನಾದರೂ ನನಗೆ ಕಾಣಿಸಬೇಕು, ನಿಮ್ಮ ಪ್ರೋಗ್ರೆಸ್ ಕಾಣಿಸಬೇಕು ಎಂಬುದಾಗಿ. So in 2002 we came to Goa. ಗೋವಾದಲ್ಲಿ ನಾನು 2002ನೇ ಇಸವಿಯಲ್ಲಿ ನಾನು ಬಂದೆ. It was like a sweet late honeymoon for us. ಇದು ನಮಗೆ ಒಂದು ಸುಂದರವಾದಂತ ಹನಿಮೂನ್ ಜೀವಿತವಾಗಿತ್ತು. My wife and I enjoyed sweet sexual union in Goa. ಈ ಒಂದು ಗೋವಾದಲ್ಲಿ ನಾನು ಮತ್ತೆ ನನ್ನ ಧರ್ಮಪತ್ನಿ ಸುಂದರವಾದಂತ ಹನಿಮೂನ್ ಜೀವಿತವನ್ನು ಅಲ್ಲಿ ಮುಂದುವರಿಸಿದ್ವಿ. This is February or March in 2003, and in November my son Dale Nathan was born. ನೇತನ್, ನನ್ನ ಮಗನ ನೇತನು ನವೆಂಬರ್ ತಿಂಗಳಿನಲ್ಲಿ ಸುಂದರವಾಗಿ ಈತನು ನನಗೆ ಜನ್ಮ ಕೊಟ್ಟನು. And I'm thinking about all that even as I'm preaching to you about sexuality from the Bible. ನೀವು ಅಂದ್ಕೊಳ್ರಿ, ನಾನು ನಿಮಗೆ ಬೋಧಿಸುವಂತ ಎಲ್ಲ ಲೈಂಗಿಕತೆ ವಿಷಯಗಳು ಕೂಡ ಅದು ಸತ್ಯವೇದದಿಂದ ಬರುವಂತದ್ದಾಗಿರ್ತದೆ. But then the story, this beautiful story of sex takes a turn. ಈ ಒಂದು ಸುಂದರವಾಗಿರುವಂತ ಲೈಂಗಿಕತೆಯ ವಿಷಯವು ಒಂದು ಇನ್ನೊಂದು ದಾರಿಯನ್ನ ಹಿಡಿದುಕೊಳ್ಳುವಂತದ್ದಾಗಿರ್ತದೆ. And that is because of a character that I want to introduce from the pages of the Bible. ಇಲ್ಲಿ ಸತ್ಯವೇದದಲ್ಲಿ ಒಬ್ಬ ವೈಯಕ್ತಿಕ ಚಾರಿತ್ರ್ಯದ ಕುರಿತಾಗಿ ಮಾತಾಡೋದ್ರಿಂದ ಇನ್ನೊಂದು ದಾರಿಯನ್ನು ಹಿಡಿದಿದ್ದನ್ನ ನಾನು ಈ ಸಮಯದಲ್ಲಿ ಮಾತಾಡುತ್ತೇನೆ. Important incident in the Bible. ಇದು ತುಂಬಾ ಒಂದು ವಿಶೇಷವಾದ ಸಂದರ್ಭವಾಗಿದೆ ಬೈಬಲ್ನಲ್ಲಿ. I wish we see this as an important incident. ಇದು ನಾವು ನೋಡುವಾಗಲೂ ಕೂಡ ಬಹಳ ಗಮನವಿಟ್ಟು, ಇದು ತುಂಬಾ ಪ್ರಾಮುಖ್ಯತೆ ಎಂಬುದಾಗಿ ಗಮನವಿಟ್ಟು ನಾವು ಇದನ್ನು ನೋಡುವಂತದ್ದಾಗಿದೆ. If we saw this as an important incident, we will be talking about sexual sin more openly in the church so that people can come out of that. ನಾವು ಸಭೆಗಳಲ್ಲಿ ಯಾವಾಗ ಓಪನ್ ಆಗಿ ನಾವು ಮಾತಾಡೋದಕ್ಕೆ ಶುರು ಮಾಡ್ತೇವೋ ಆಗನೇ ಅದರಲ್ಲಿರುವಂತವರೆಲ್ಲರೂ ಕೂಡ ಹೊರ ಬರುವುದಕ್ಕೆ ಸಾಧ್ಯವಾಗ್ತದೆ. Genesis 4:23. ಆದಿಕಾಂಡ 4:23ನೇ ಅಧ್ಯಾಯ. There's a man called Lamech. ಲೇಮಕ್ನು ಎಂಬ ಒಬ್ಬ ಮನುಷ್ಯನಿರ್ತಾನೆ. And Lamech said to his wives, plural wives. ಇಲ್ಲಿ ನಾವು ಲೇಮೆಕನ ಬಗ್ಗೆ ನಾವು ಗಮನಿಸಿಕೊಳ್ಳುವಾಗ ಇಲ್ಲಿ ಹೆಂಡತಿಯರು ಎಂಬುದಾಗಿ ಇಲ್ಲಿ ಬರಿತಾ ಇದೆ. God created one Adam, one Eve and married them. Lamech wanted to twist that, change that. ಇಲ್ಲಿ ದೇವರ ವಿಷಯಗಳನ್ನ ನಾವು ಗಮನಿಸಿಕೊಳ್ಳುವಾಗ ದೇವರು ಸೃಷ್ಟಿ ಮಾಡಿದ್ದು ಒಂದು ಆದಾಮ ಒಂದು ಅವಳನ್ನ, ಆದ್ರೆ ಇಲ್ಲಿ ಲೇಮಕನು ಅದನ್ನ ತಿರುಗಿಸಿಕೊಳ್ಳುವಂತವನಾಗಿರ್ತಾನೆ. ಯಾಕಂತ ಹೇಳಿದ್ರೆ ಬಹು ಮಂದಿ ಪತ್ನಿಯರನ್ನ ಹೆಂಡತಿಯರನ್ನ ಮಾಡಿಕೊಳ್ಳುವ. ಇಲ್ಲಿ ಆದಾ ಮತ್ತೆ ಚಿಲ್ಲಾ ಎಂಬ ಎರಡು ಹೆಂಡತಿಯರನ್ನ ನಾವು ನೋಡ್ತಾ ಇದ್ದೇವೆ. One preacher said A for Ada, Z for Zilla. He had wives A to Z. ಇಲ್ಲಿ ಇಂಗ್ಲಿಷ್ ಪದದಲ್ಲಿ ನೋಡ್ಬೇಕಂತ ಹೇಳಿದ್ರೆ ಎ ಆದ ಮತ್ತು ಝೆಡ್ ಜಿಲಾ ಇಂದ ಶುರು ಆಗ್ತದೆ. ಇಲ್ಲಿ ಎ ಟು ಝೆಡ್ ಒಂದು ಪತ್ನಿಯರನ್ನು ಅವ್ರು ಮಾಡ್ಕೊಂಡಿದ್ದ. On a serious note, here is a man. God gave us all a beautiful gift. He is starting to abuse that gift, and he's only the opening batsman of a long batting lineup of abusing God's gift of sex. ಇಲ್ಲಿ ನಾವು ಗಮನಿಸಿಕೊಳ್ಳಬೇಕಾದ್ರೆ, ಬಹು ಪ್ರಾಮುಖ್ಯತೆಯಿಂದ ನಾವು ಗಮನಿಸಿಕೊಳ್ಳಬೇಕಾದ್ರೆ, ದೇವರು ಸೃಷ್ಟಿಸಿದಂತ ಈ ಲೈಂಗಿಕತೆಯಲ್ಲಿ ಇವನದೇ ಆದಂತ ಒಂದು ಉದ್ದೇಶವನ್ನ ತಂದು ಅವನಿಗೆ ಬೇಕಾದ ರೀತಿಯಲ್ಲಿ ಇವನು ತಿರುಗಿಸಿಕೊಳ್ಳುವುದನ್ನ ನಾವು ನೋಡ್ತಾ ಇದ್ದೇವೆ. How do we abuse God's gift of sex? ದೇವರು ಕೊಟ್ಟಂತ ಒಂದು ಉಡುಗೊರೆಯನ್ನ ನಾವು ಯಾವ ರೀತಿಯಾಗಿ ಅಬ್ಯೂಸ್ ಮಾಡ್ತೇವೆ? First, lustful thoughts. ನಮ್ಮ ಒಳಗಿರುವಂತ ಮಾಂಸಿಕ ಕ್ರಿಯೆಗಳಿಂದ. Jesus preached about this in the Sermon on the Mount. ದೇವರು ಪರ್ವತದ ಪ್ರಸಂಗವನ್ನು ಮಾಡುವಾಗ ಈ in the Sermon on the Mount, which is basically the assembly of some of the most important things that Jesus ever taught. Jesus talks about sexual sin and sexual purity.
ಈ ಒಂದು ಪರ್ವತದ ಪ್ರಸಂಗದಲ್ಲಿ ನಾವು ಗಮನಿಸಿಕೊಳ್ಳುವಾಗ ಯೇಸು ಸ್ವಾಮಿ ಈ ಒಂದು ಲೈಂಗಿಕತೆಯ ಒಂದು ಪರಿಶುದ್ಧತೆ ಮತ್ತು ಅದೇ ರೀತಿಯಾಗಿ ಒಂದು ತಮ್ಮನ್ನು ತಾವು ಹೇಗೆ ತೊಡಗಿಸಿಕೊಳ್ಬೇಕೆಂಬುದಾಗಿ ನೋಡುವಂತವರಾಗಿರ್ತೇವೆ. In Matthew 5:28, Jesus said something very, very profound. ಮತ್ತಾಯನ ಬರೆದಂತ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 28ನೇ ವಚನದಲ್ಲಿ ದೇವರು ಒಂದು ವಿಷಯದ ಕುರಿತಾಗಿ ಈ ರೀತಿಯಾಗಿ ಮಾತಾಡ್ತಾರೆ. Jesus, what are you telling us in Matthew 5:28? ಯೇಸು ಸ್ವಾಮಿ 5ನೇ ಅಧ್ಯಾಯ 28ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. You don't need a bed to commit adultery. ನಿನಗೆ ಒಂದು ಈ ಪಾಪವನ್ನ ಮಾಡುವುದಕ್ಕೆ ಒಂದು ಮಂಚವು ಬೇಕಾಗಿಲ್ಲ. All you need is a dirty head. ನಿನ್ನಲ್ಲಿರುವಂತ ಒಂದು ಬುದ್ಧಿಯು ನಿನ್ನ ತಲೆಯು ಸಾಕು ಎಂಬುದಾಗಿ. You don't need a bed to commit adultery. All you need is a filthy head. ನಿನ್ನ ಪಾಪವನ್ನು ಮಾಡುವುದಕ್ಕೆ ಈ ಮಂಚವು ಬೇಕಾಗಿಲ್ಲ, ಆದ್ರೆ ನಿನ್ನ ಒಳಗಿರುವಂತ ಕೆಟ್ಟ ಮನಸ್ಥಿತಿ ಆ ರೀತಿಯಾಗಿ ಮಾಡುವಂತೆ ಮಾಡುವುದು. You look at a woman and imagine that the clothes of that woman are removed and you have having sex with her. That is adultery. That is a sin against God. ನಿನ್ನ ಮನಸ್ಸಿನಲ್ಲಿ ಇನ್ನೊಂದು ಹುಡುಗಿಯ ವಿರುದ್ಧವಾಗಿ ಅಥವಾ ಅವರ ಕುರಿತಾಗಿ ಅವರ ಬಟ್ಟೆಗಳ ಕುರಿತಾಗಿ ನಿನ್ನ ಮನಸ್ಸಿನಲ್ಲಿ ನೀನು ಯೋಚನೆ ಮಾಡುವಾಗಲೇ ಅದು ಒಂದು ಪಾಪಕ್ಕೆ ಇಳಿಯಿತು ಎಂಬುದಾಗಿ ದೇವರ ವಾಕ್ಯವನ್ನು ನಾವು ನೋಡ್ತಾ ಇದ್ದೇವೆ. This is not a sin which only men can commit. ಈ ಒಂದು ವಿಷಯದಲ್ಲಿ ನಾವು ಗಮನಿಸಬೇಕಾದ್ರೆ ಬರೀ ಗಂಡಸರು ಮಾತ್ರ ಈ ಪಾಪಗಳಲ್ಲಿ ಬೀಳೋದಿಲ್ಲ. Read Ezekiel 16 full chapter. Read Ezekiel 23 full chapter. The Bible records women also lusting after men. ಇಲ್ಲಿ ನಾವು ಎಜೆಕಿಯೇಲನ ಪುಸ್ತಕದಲ್ಲಿ ನಾವು ನೋಡಬೇಕಾದ್ರೆ 16ನೇ ಅಧ್ಯಾಯದಲ್ಲೂ ಮತ್ತೆ 23ನೇ ಅಧ್ಯಾಯದಲ್ಲಿ ನಾವು ಪೂರ್ತಿಯಾಗಿ ಗಮನಿಸಿಕೊಳ್ಳುವಾಗ ಅಲ್ಲಿಯೂ ಕೂಡ ಮಹಿಳೆಯರು ಕೂಡ ಈ ಒಂದು ಮನಸ್ಥಿತಿಯ ಕುರಿತಾಗಿ ವ್ಯಭಿಚಾರದ ಕುರಿತಾಗಿ ಮಾತಾಡುವಂತವರಾಗಿದ್ದಾರೆ. Quietly close your eyes. Close your eyes and bow your heads. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ತಲೆಯನ್ನು ತಗ್ಗಿಸಿಕೊಳ್ಳುವಂತವರಾಗಿದ್ದೇವೆ. Take 30 seconds or so and see if there's still any, even though it's almost the last one day of the scam. Is there any sinful lust hiding in your heart? ನಾವು ತಗ್ಗಿಸಿಕೊಂಡು ನಮ್ಮನ್ನು ನಾವು ಗಮನಿಸಿಕೊಳ್ಳೋಣ. ಇದು ಕೊನೆಯ ದಿನವಾಗಿ ಆಲ್ಮೋಸ್ಟ್ ಕೊನೆಯ ದಿನವಾಗಿದ್ದರೂ ಈ ಯೂತ್ ಮೀಟಿಂಗ್ ನಲ್ಲಿ ನನ್ನ ಮನಸ್ಸಿನೊಳಗೆ ಯಾವುದಾದರೂ ಕೆಟ್ಟ ಗುಣಗಳು ಕೆಟ್ಟ ಕಾರ್ಯಗಳು ಇದರ ಬಗ್ಗೆ ನಮ್ಮ ಜೀವಿತದಲ್ಲಿ ಇರುವುದಾದ್ರೆ ನಾವು ಅದನ್ನು ನೆನೆಸಿಕೊಳ್ಳುವಂತವರಾಗಿರೋಣ. Say, Lord, forgive me. ದೇವರೇ ನನ್ನನ್ನು ಕ್ಷಮಿಸು ಎಂಬುದಾಗಿ ಕೇಳೋಣ. Cleanse me with your blood. ದೇವರೇ ನಿನ್ನ ರಕ್ತದಿಂದ ನನ್ನನ್ನು ತೊಳೆಯ. The blood you shed for me on the Calvary's cross. ದೇವರೇ ಕಲ್ವಾರಿ ಶಿಲುಬೆಯಲ್ಲಿ ನನಗೋಸ್ಕರವಾಗಿ ಚೆಲ್ಲಿದ ರಕ್ತದಿಂದ ನನ್ನನ್ನು ತೊಳೆಯ ಎಂಬುದಾಗಿ ಕೇಳೋಣ. Right now. ಈಗಲೇ. In Jesus' name. ಯೇಸುವಿನ ನಾಮದಲ್ಲಿ. What is the second way in which we abuse God's gift of sex? ದೇವರು ಕೊಟ್ಟಂತ ಎರಡನೆಯ ಈ ಒಂದು ಲೈಂಗಿಕತೆಯ ಒಂದು ಉಡುಗೊರೆಯಲ್ಲಿ ನಾವು ಯಾವ ರೀತಿಯಾಗಿ ನೋಡೋಣ? By looking at nakedness or looking at pornography. ನಾವು ಅಶ್ಲೀಲ ಚಿತ್ರಗಳನ್ನ ನೋಡುವುದರ ಮೂಲಕವಾಗಿ ದೇವರ ಉಡುಗೊರೆಯನ್ನು ನಾವು ಕೆಡಿಸುವಂತವರಾಗಿದ್ದೇವೆ. Read Leviticus chapter 18. ಯಾಜಕ ಕಾಂಡ 18ನೇ ಅಧ್ಯಾಯವನ್ನು ನಾವು ನೋಡಿಕೊಳ್ಳೋಣ. And if you read your Bible in English, read it in the ESV or the NKJV or the NASB. These are good, essentially literal translations of the Bible. ನೀವು ಸತ್ಯವೇದವನ್ನ ಒಂದು ವೇಳೆ ಆಂಗ್ಲ ಭಾಷೆ ಇಂಗ್ಲಿಷ್ ಭಾಷಾಂತರದಲ್ಲಿ ನೀವು ಓದೋದಾದ್ರೆ NKJV ಅಥವಾ NIV ಅಥವಾ ESV ವರ್ಷನ್ ಅಲ್ಲಿ ನೀವು ಓದ್ರಿ. NASB, ESV, NISB and all these versions. Okay, ಈ ಒಂದು ವರ್ಷನ್ ಅಲ್ಲಿ ನಾವು ಓದೋದಾದ್ರೆ ಇದೊಂದು ಲಿಟರಲ್ ಮೀನಿಂಗ್ ಅನ್ನು ಕೊಡುತ್ತಾರೆ. 40 times I counted in that chapter, you shall not uncover the nakedness of. ಇಲ್ಲಿ ನಾವು 14 ಬಾರಿ ಈ ಒಂದು ಬೆತ್ತಲೆತನದ ಬಗ್ಗೆ ಇಲ್ಲಿ ದೇವರ ವಾಕ್ಯವು ಮಾತಾಡುವಂತದ್ದಾಗಿದೆ. And if you read Leviticus 20, it becomes 20 occurrences. You shall not uncover the nakedness of. ಇಲ್ಲಿ 20ನೇ ಅಧ್ಯಾಯವನ್ನು ನಾವು ಗಮನಿಸಿಕೊಳ್ಳುವಾಗ 20 ಸಲ ಈ ಒಂದು ಬೆತ್ತಲೆತನದ ಬಗ್ಗೆ ದೇವರ ವಾಕ್ಯವು ಮಾತಾಡುವಂತದ್ದಾಗಿದೆ. God is repeating this 20 times in Leviticus. ಯಾಜಕಕಾಂಡ ಈ ಒಂದು 20ನೇ ಅಧ್ಯಾಯದಲ್ಲಿ 20 ಸಾರಿ ದೇವರು ಇದನ್ನು ನಮ್ಮನ್ನ ಗಮನಿಸಿಕೊಳ್ಳುವುದಕ್ಕೆ. What is God saying in Leviticus 18? ದೇವರು ಏನು ಹೇಳ್ತಾ ಇದ್ದಾನೆ 18ನೇ ಅಧ್ಯಾಯದಲ್ಲಿ? A woman's nakedness belongs to the eyes of her husband alone. ಈ ಒಂದು ಬೆತ್ತಲೆ ಒಂದು ಹೆಂಡತಿಯ ಬೆತ್ತಲೆತನ ಬರೀ ಆಕೆಯ ಗಂಡನಿಗೆ ಮಾತ್ರ ಎಂಬುದಾಗಿ ಸತ್ಯವೇದ ಹೇಳ್ತದೆ. A man's nakedness belongs to the eyes of his wife alone. ಈ ಒಂದು ಮನುಷ್ಯನ ಗಂಡಸಿನ ಬೆತ್ತಲೆತನವೂ ಕೂಡ ಆತನ ಹೆಂಡತಿಗೆ ಮಾತ್ರ ಸೀಮಿತ ಎಂಬುದಾಗಿ ಸತ್ಯವೇದ I want to say that again.
ನಾನು ಇನ್ನೊಂದು ಬಾರಿ A ಹೇಳಲಿಕ್ಕೆ woman's ಇಷ್ಟಪಡ್ತೇನೆ. nakedness belongs to the eyes of the husband alone. ಓ ಈ ಒಂದು ಮಹಿಳೆ ಹೆಂಡತಿಯ ಒಂದು ಬೆತ್ತಲೆತನ ಗಂಡನಿಗೆ ಮಾತ್ರ ಎಂಬುದಾಗಿ ಸತ್ಯವೇದ ಹೇಳ್ತದೆ. A man's nakedness belongs to the eyes of his wife alone. ಗಂಡಸಿನ ಬೆತ್ತಲೆತನವೂ ಕೂಡ ಆತನ ಹೆಂಡತಿಗೆ ಮಾತ್ರ ಸೀಮಿತ ಎಂಬುದಾಗಿ ಸತ್ಯವೇದ ಹೇಳ್ತದೆ. The industry of pornography tries to change that and says everybody's nakedness belongs to everybody, and that is a affront against God's laws. It is a sin against God. ಆದರೆ ಈ ಅಶ್ಲೀಲ ಚಿತ್ರೀಕರಣವನ್ನು ಚಿತ್ರಿಸುವಂತವರು ನಮಗೆ ವಿಭಿನ್ನವಾಗಿ ತೋರ್ಪಡಿಸಿದ್ದಾರೆ. ಎಲ್ಲರ ಬೆತ್ತಲೆತನವನ್ನು ಎಲ್ಲರೂ ನೋಡಬಹುದು ಎಂಬುದಾಗಿ ತೋರಿಸಿಕೊಳ್ಳುವಾಗ ದೇವರ ಉದ್ದೇಶ, ದೇವರ ಒಂದು ಉದ್ದೇಶಗಳ ವಿರುದ್ಧವಾಗಿ ಕಾರ್ಯಗಳನ್ನು ಮಾಡುವಂತವರಾಗಿದ್ದಾರೆ. Luke chapter 8 and verse 27. ಲೂಕನ ಬರೆದಂತ ಸುವಾರ್ತೆ 18ನೇ ಅಧ್ಯಾಯ 7ನೇ ವಚನವನ್ನು The Bible ಗಮನಿಸಿದಾಗ says the demonized man was naked. ಓ ಇಲ್ಲಿ ಒಂದು ದೆವ್ವ ಹಿಡಿದಂತ ಒಬ್ಬ ಮನುಷ್ಯನು ಆತನು ಬೆತ್ತಲೆಯಾಗಿದ್ದನು ಎಂಬುದಾಗಿ. And I was reading that verse. ಆ ಒಂದು ವಾಕ್ಯವನ್ನು ನಾನು ಓದುತ್ತಿರುವಾಗಲೇ The Holy Spirit spoke to me. ಪವಿತ್ರ ಆತ್ಮನು ನನ್ನ ಜೊತೆಯಲ್ಲಿ ಈ ರೀತಿಯಾಗಿ ಮಾತನಾಡಿದನು. And he said, if you open your lives to the world of pornography, where nakedness is the thing, you will open your life to the attack of the devil. ಓ ನನಗೆ ದೇವರ ಆತ್ಮ ಈ ರೀತಿಯಾಗಿ ಮಾಡಿದ್ರು, ಡ್ಯೂಕ್ ನೀನು ಒಂದು ವೇಳೆ ನಿನ್ನ ಜೀವಿತವನ್ನ ಅಶ್ಲೀಲ ಚಿತ್ರಣಕ್ಕೆ ನೀನು ಒಪ್ಪಿಸಿಕೊಡುತ್ತಿರುವುದಾದ್ರೆ ನಿನ್ನ ಜೀವಿತವನ್ನ ನೀನು ಸೈತಾನನ ಕೈಗೆ ಒಪ್ಪಿಸಿಕೊಡ್ತಿದ್ದೀಯಾ ಎಂಬುದಾಗಿ. In some way influenced by the devil, the porn performers are not wearing clothes, and when we watch that, the same devil influences us and destroys our life if we do not repent and walk in holiness. ಓ ಈ ಒಂದು ಅಶ್ಲೀಲ ಚಿತ್ರೀಕರಣವನ್ನ ಮಾಡುವಂತವರು ಒಂದು ಸೈತಾನನ ಕಾರ್ಯಗಳಿಂದ ಅವರು ಒಳಗಾಗಿರ್ತಾರೆ. ಆ ಚಿತ್ರೀಕರಣವನ್ನು ನಾವು ನೋಡುವಾಗ ಅವರಲ್ಲಿರುವಂತ ಅದೇ ಒಂದು ಸೈತಾನನ ಕಾರ್ಯಗಳು ನಮಗೂ ಬರುವಂತದ್ದಾಗಿರ್ತದೆ. Eyes closed. ನನ್ನ ಕಣ್ಣುಗಳನ್ನು ಮುಚ್ಚೋಣ. Another 30 seconds. ಮತ್ತೆ 30 ಸೆಕೆಂಡ್ಗಳ ಮೂಲಕವಾಗಿ Lord, ದೇವರೇ, I'm saying take a final note of pornography. I'm saying no. ದೇವರೇ, ನಾನು ಕೊನೆಯದಾಗಿ ನನ್ನನ್ನು ನಾನು ಒಪ್ಪಿಸಿಕೊಟ್ಟು ಹೇಳ್ತಾ ಇದ್ದೇನೆ. ಈ ಒಂದು Understanding it from the word. ಒಂದು ದೇವರ ವಾಕ್ಯದ ಮೂಲಕವಾಗಿ ನಾವು ಅರ್ಥ ಮಾಡಿಕೊಳ್ಳೋಣ. I'm storing 2 Samuel 11:27 also in my heart right now. 2 ಸಮುವೇಲ 11ನೇ ಅಧ್ಯಾಯವನ್ನು ಕೂಡ ನನ್ನ ಹೃದಯದಲ್ಲಿ ನನಗೆ ಹೇಳಕ್ಕೆ The thing ಇಷ್ಟಪಡ್ತೇನೆ. that David did displease the Lord. ದೇವರಿಗೆ ವಿರುದ್ಧವಾಗಿ ನಡೆದಂತ ದಾವೀದನ ಕುರಿತಾಗಿ ನಾನು What's ಮಾತಾಡ್ತೀನಿ. the bath of Bathsheba? ಬೆತ್ಷೆಬಳು ಒಂದು ಸ್ನಾನವನ್ನ ಮಾಡುವಾಗ ಅದನ್ನು ನೋಡಿದ್ದು. First thing he did in that chapter. ಆ ಒಂದು ಅಧ್ಯಾಯದಲ್ಲಿ ಮೊದಲನೇ ಬಾರಿಗೆ ಆತನು ಆ ರೀತಿಯಾಗಿ And ಮಾಡ್ತಾನೆ. it displeased you all. ಆತನು ಈ ರೀತಿಯಾಗಿ ಮಾಡ್ತಾನೆ. So cleanse me. ದೇವರಿಂದ ನನ್ನನ್ನು ಶುದ್ಧೀಕರಿಸು. With your Holy Spirit helping me, I'm taking a full U-turn from this sin of watching porn. ದೇವರೇ, ನಿನ್ನ ಪವಿತ್ರ ಆತ್ಮನು ನನಗೆ ಒಂದು ವೇಳೆ ನನಗೆ ಸಹಾಯ ಮಾಡೋದಾದ್ರೆ ನನಗೆ ಈಗ ಅಶ್ಲೀಲಕರಣ ಚಿತ್ರದಿಂದ ನಾನು ಹೊರಬರುವುದಕ್ಕೆ ನನಗೆ ಸಹಾಯವಾಗ್ತದೆ. In Jesus' name. ಯೇಸುವಿನ ನಾಮದಲ್ಲಿ. What is the third way we abuse God's gift of sex? ದೇವರು ಕೊಟ್ಟಂತ ಈ ಒಂದು ಲೈಂಗಿಕತೆಯ ಒಂದು ಉಡುಗೊರೆಯನ್ನು ನಾವು ಮತ್ತೆ ಯಾವ ರೀತಿಯಾಗಿ ವಿರೋಧಿಸಬಹುದು? By filthy sex-laced conversation with the opposite sex. ನಮ್ಮ ಎದುರಾಳಿ ಒಂದು ಲಿಂಗ ಬದಲ ಅಂದ್ರೆ ಹುಡುಗ ಹುಡುಗಿಯರ ಜೊತೆಯಲ್ಲಿ ಈ ಒಂದು ಲೈಂಗಿಕತೆಯ ಬಗ್ಗೆ ಒಂದು ಮಾತಾಡುವಂತದ್ರ One of my great Bible heroes for me is Nehemiah. ನನಗೆ ಬೈಬಲ್ ನಲ್ಲಿ ಒಂದು ಸುಂದರವಾದ ಹೀರೋ ಎಂಬುದಾಗಿ ನೋಡೋದಾದ್ರೆ ಅದು ನೆಹೆಮೀಯನ ಕುರಿತಾಗಿ He ಮಾತಾಡ್ತಾರೆ. had a government job in a foreign country. ಅವನಿಗೆ ವಿದೇಶದಲ್ಲಿ ಒಂದು ಗವರ್ಮೆಂಟ್ ಕೆಲಸ ಕೂಡ ಆತನಿಗಿತ್ತು. He took long leave. ಆತನು ಒಂದು ತುಂಬಾ ದಿನದ ಲೀವ್ ಅನ್ನು ತೆಗೆದುಕೊಂಡು Traveled to Jerusalem. ಆತನು ಯೆರೂಸಲೇಮಿಗೆ ಪ್ರಯಾಣವನ್ನು Rallied the people and started rebuilding the walls of Jerusalem. ಅಲ್ಲಿ ಎಲ್ಲರನ್ನ ಕೂಡಿಸಿ ಯೆರೂಸಲೇಮಿನ ಗೋಡೆಯನ್ನು ಮತ್ತೆ ಕಟ್ಟುವುದಕ್ಕೋಸ್ಕರವಾಗಿ ಪ್ರಯತ್ನ ಪಟ್ಟ. And in Nehemiah chapter 6, ಈ ನೆಹೆಮೀಯನ 6ನೇ ಅಧ್ಯಾಯವನ್ನು ಗಮನಿಸುವಾಗ 1 through 4, run it very quickly. 1 through 4, 1 2 3 4. 1 2 3 4. Some leaders, local leaders come there, Sanballat, Tobiah and Geshem and all that, and they want to talk with Nehemiah. ಇಲ್ಲಿ ಅಲ್ಲಿರುವಂತ ಲೋಕಲ್ ಲೀಡರ್ಸ್ ಗಳು ಅವರ ಜೊತೆಯಲ್ಲಿ ಬಂದು ಗೆಶೋಮ್ ಎಂಬುದಾಗಿ ಅವರು ಅಲ್ಲಿ ಬಂದು come and meet us. And where is the venue for the meeting? ಇಲ್ಲಿ ಅವರು ಕೇಳ್ತಾ ಇದ್ದಾರೆ ಯಾವಾಗ ಈ ಒಂದು ಕೂಟಕ್ಕೆ ಎಲ್ಲಿ ಸ್ಥಳ ಎಂಬುದಾಗಿ ಅವರು ಕೇಳ್ತಾ ಇದ್ದಾರೆ. Look at this person, tell me where is the venue for the meeting? ಇಲ್ಲಿ ನೋಡಿ ಗಮನಿಸಿಕೊಟ್ಟು ನೋಡ್ರಿ ಎಲ್ಲಿ ಸ್ಥಳದಲ್ಲಿದೆ. Plains of Ono. Plains of Ono ಎಂಬುದು ಓನೋ ತಗ್ಗು ಎಂಬುದಾಗಿ. So some old middle-aged or old men, I don't know, maybe they're leaders, middle-aged or old men, maybe balding head also, I don't know. Okay, they are saying, we want to meet you, Nehemiah.
ಇಲ್ಲಿ ಅವರು ವಯಸ್ಕರಾಗಿದ್ದಾರೋ ಅಥವಾ ಇನ್ನು ಪ್ರಾಯದಲ್ಲಿದ್ದಾರೋ ನಮಗೆ ಗೊತ್ತಿಲ್ಲ. ಆದ್ರೆ ಅವರು ಹೇಳುವಂತ ಮಾತು ನೇಮಿಯನ್ನೇ ನಾನು ನಿಮ್ಮನ್ನ ಭೇಟಿ We will meet in Hotel Ono. ನಾವು ಹೋಟೆಲ್ ಹೋಟೆಲ್ ನಲ್ಲಿ ನಾವು what Nehemiah said? ನೆಹೆಮಿಯ ಏನ್ ಹೇಳ್ತಾರೆ ಗೊತ್ತಾ? Oh no, I am not coming to Ono Hotel. ಇಲ್ಲ, ನಾನು ಓನೋ ತಗಿಗೆ ಬರೋದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. I am doing a great work. ನಾನು ಇಲ್ಲಿ ಮಾಡ್ತಿರುವಂತದ್ದು ಬಹು ವಿಶೇಷವಾದಂತ ಕೆಲಸ. I cannot come down to chit chat with you. ನಾನು ನಿಮ್ಮ ಬಳಿಗೆ ಬಂದು ಸಂಭಾಷಣೆ ಮಾಡೋದು ನನಗೆ ಇಷ್ಟವಿಲ್ಲ. Nehemiah 6:4 I cannot stop the work and come down and waste my time talking to you. 4ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಿದ್ದಾರೆ, ನನ್ನ ಒಂದು ಕೆಲಸವನ್ನ ಬಿಟ್ಟು ನಿಮ್ಮ ಜೊತೆಯಲ್ಲಿ ಕಾಲ ಕಳೆಯೋದಕ್ಕೆ ನನಗೆ ಇಷ್ಟವಿಲ್ಲ. If this is the standard Nehemiah set with his conversation with men, what do you think will be his conversation with young pretty women he is not married to? ಇಲ್ಲಿ ನೋಡ್ಬೇಕಾದ್ರೆ ನೆಹೆಮಿಯನು ಗಂಡಸರ ಜೊತೆಯಲ್ಲೇ ಈ ರೀತಿಯಾಗಿ ಅವನು ನೇರವಾಗಿ ಮಾತನಾಡ್ತಿರೋದಾದ್ರೆ, ಒಂದು ವೇಳೆ ಸುಂದರವಾಗಿರುವಂತ ಒಂದು ಹೆಂಗಸು ಅಥವಾ ಹುಡುಗಿಯರ ಜೊತೆಲಿ ಅವನ ಒಂದು ಸಂಭಾಷಣೆ ಯಾವ ರೀತಿಯಾಗಿರಬಹುದು? Akshay Kumar was in a program organized by I think Mumbai Police, and he was giving a small speech very recently. ಇಲ್ಲಿ ಕಳೆದ ಬಾರಿ ನಾವು ನೋಡಬೇಕಾದ್ರೆ ಅಕ್ಷಯ್ ಕುಮಾರ್ ಅವರು ಒಂದು ಸಂಭಾಷಣೆಯಲ್ಲಿ ಅವರ ಮೀಟಿಂಗ್ ಕಾನ್ಫರೆನ್ಸ್ ಅಲ್ಲಿ ಈ ರೀತಿಯಾಗಿ ಮಾತನಾಡಿದರು. Particular department was a cyber crime police. ಅಲ್ಲಿ ಸೈಬರ್ ಕ್ರೈಮ್ ಪೊಲೀಸ್ ಅವರು ಆಯೋಜಿಸಿದ ಈ ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ Akshay Kumar talked about his 13-year-old daughter. ಅಕ್ಷಯ್ ಕುಮಾರ್ ಅವರು 13 ವರ್ಷದ ತನ್ನ ಮಗಳ ಕುರಿತಾಗಿ ಅವರು ಮಾತನಾಡುತ್ತಿದ್ದಾರೆ. He said she was playing a video game. ಅವರು ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅವಳು ವಿಡಿಯೋ ಗೇಮ್ ಅಲ್ಲಿ ಆಡ್ತಾ ಇದ್ದಾರೆ. Embedded in the video game is a chat application. ಇಲ್ಲಿ ಚಾಟ್ ಅಪ್ಲಿಕೇಶನ್ ಮೂಲಕವಾಗಿ ಈ ವಿಡಿಯೋ ಗೇಮ್ ಅನ್ನು ಅವರು ಆಡ್ತಾ ಇದ್ದಾರೆ. So another player of the video game somewhere they are playing online, that person chat with her. ಅವಳು ವಿಡಿಯೋ ಗೇಮ್ ಅನ್ನು ಸ್ಟ್ರೀಮ್ ಮಾಡುವಾಗ ಇನ್ನೊಂದು ವಿಡಿಯೋ ಗೇಮ್ ಆಡುವಂತವನು ಅವರ ಜೊತೆಲಿ ಚಾಟ್ ಮಾಡ್ತಾರೆ. And that person asks eventually, are you male or female? ಅವನು ಈ ರೀತಿಯಾಗಿ ಕೇಳ್ತಾನೆ, ನೀನು ಹುಡುಗನೋ ಹುಡುಗಿಯೋ ಎಂಬುದಾಗಿ ಕೇಳ್ತಾನೆ. This 13-year-old daughter of one of India's leading movie stars says, okay, I am a girl. ಇಲ್ಲಿ ಬಹು ವಿಶೇಷವಾದಂತ ಒಬ್ಬ ಆಕ್ಟರ್ ಕೂಡ ಇವಳ ಮಗಳು ಕೊಡುವಂತ ಉತ್ತರವೇನಂತ ಹೇಳಿದ್ರೆ, ನಾನು ಹುಡುಗಿ ಎಂಬುದಾಗಿ. The rascal on the other side says, send me nude picture. ಇಲ್ಲಿ ಆ ಒಂದು ಎದುರಾಗಿ ಕಳಿಸಿದ ಚಾಟಿಂಗ್ ಮಾಡ್ತಿದ್ದವನು ಈ ರೀತಿಯಾಗಿ ಕೇಳ್ತಾನೆ, ನಿನ್ನ ಬೆತ್ತಲೆಯ ಫೋಟೋವನ್ನು ನನಗೆ ಕಳಿಸು. She immediately reports that to her mom. ಇಲ್ಲಿ ಅವಳು ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ ಅವಳ ತಾಯಿಗೆ ಹೋಗಿ ಹೇಳ್ತಾಳೆ. This is the world we are living in. ಈ ರೀತಿಯಾದಂತ ಪ್ರಪಂಚದಲ್ಲಿ ನಾವು ಈ ದಿನಗಳಲ್ಲಿ ಬದುಕ್ತಾ ಇದ್ದೇವೆ. So from Nehemiah and from Paul's counsel to Timothy, twice Paul says to Timothy, ungodly chatter, no. Ungodly chatter, no. ಇಲ್ಲಿ ಪೌಲನು ತಿಮೋತಿಗೆ ಬರೆಯುವಾಗ 2 ಸಾಲ ಈ ರೀತಿಯಾಗಿ ಬರೀತಾನೆ, ನಿನಗೆ ಒಂದು ಬೇಡವಾದಂತ ಸಂಗತಿಗಳಲ್ಲಿ ನೀನು ತಲೆಯನ್ನ ಹಾಕದೆ ಇರು, ಬೇಡವಾದಂತ ಸಂಗತಿಗಳಲ್ಲಿ ಬೇಡವಾದಂತ ಕಾರ್ಯಗಳಲ್ಲಿ ತೊಡಗದಿರು ಎಂಬುದಾಗಿ. ನಿಮ್ಮ ಕಣ್ಣುಗಳನ್ನು ನಾವು ಮುಚ್ಚಿಕೊಳ್ಳುವ. ದೇವರೇ, I repent of all ungodly chatter. ದೇವರೇ, ನನಗೆ ಬೇಡವಾಗದಿರುವಂತ ಸಂಭಾಷಣೆಗಳಿಂದ ನಾನು ಹೊರಬರ್ತೇನೆ. I repent of all sexting. ದೇವರೇ, ನನ್ನ ಎಲ್ಲ ಲೈಂಗಿಕತೆಯಿಂದ ನಾನು ಹೊರಬರ್ತೇನೆ. Cleanse me, Lord. ನನ್ನನ್ನು ಪರಿಶುದ್ಧಗೊಳಿಸು. Wash me, Lord. ನನ್ನನ್ನು ತೊಳೆಯಪ್ಪ. I come back to you. ನಾನು ನಿನ್ನ ಬಳಿಗೆ ಬರ್ತೇನೆ. In Jesus' name. ಯೇಸುವಿನ ನಾಮದಲ್ಲಿ. How do we abuse God's gift of sex? ಯಾವ ರೀತಿಯಾಗಿ ನಮ್ಮ ದೇವರು ಕೊಟ್ಟಂತ ಒಂದು ದೇವರ ಒಂದು ಲೈಂಗಿಕತೆಯನ್ನು ನಾವು ವಿರೋಧಿಸ್ತೇವೆ? By sexual touch not involving intercourse. ನಾವು ಇನ್ನೊಬ್ಬರನ್ನ ಒಂದು ಲೈಂಗಿಕತೆಯ ಒಂದು ಸ್ಪರ್ಶದಿಂದ ಅವರನ್ನ ಮುಟ್ಟುವಾಗ, the Bible talks about it in Ezekiel 23. ಎಜೆಕಿಯಲ್ನ 23ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಸತ್ಯವೇದ ಬರೆದಿದೆ. There were 2 sisters there, Ohala and Oholiba. ಓಹಾಲ ಮತ್ತು ಓಹಲಿಬಾ ಎಂಬುದಾಗಿ 2 ಸಹೋದರಿಯರು ಇರ್ತಾರೆ. Read the full chapter, Ezekiel 23. ಎಜೆಕಿಯಲ್ನ 23ನೇ ಅಧ್ಯಾಯ ನೀವು ಪೂರ್ತಿಯಾಗಿ ಓದುವಾಗ, and they allowed men to touch their breasts. ಅವರು ತಮ್ಮ ಒಂದು ಸ್ತನಗಳನ್ನ ಮುಟ್ಟುವುದಕ್ಕೆ ಅವರು ಅವಕಾಶವನ್ನು ಕೊಡ್ತಾರೆ. And God calls it Odam or prostitution. ಅಲ್ಲಿ ಓಡಮ್ ಅನ್ನುವಂತವನ್ನ ಒಂದು ವ್ಯಭಿಚಾರಿ ಎಂಬುದಾಗಿ ಕರೀತಾರೆ. There was a brake company. Brake manufacturer. Okay, ಇಲ್ಲಿ ಒಂದು ಬ್ರೇಕ್ ಅನ್ನು ತಯಾರಿಸುವಂತ ಕಂಪನಿ. And their punchline was this. ಅವರ ಒಂದು ಲೈನ್ ಈ ರೀತಿಯಾಗಿತ್ತು, if you can't stop, don't start. ನಿನಗೆ ನಿಲ್ಲಿಸಲು ಆಗೋದಿಲ್ಲ ಅಂದ್ರೆ ನೀನು ಶುರು ಮಾಡಬೇಡ. Young people, ಯೌವನಸ್ಥರೇ, that is the word for you when it comes to touching the opposite sex. ನಾನು ಈ ವಚನವನ್ನ ನಿಮಗೋಸ್ಕರವಾಗಿ ಹೇಳ್ತಿದ್ದೇನೆ. ನಿಮ್ಮ ವಿರುದ್ಧವಾದಂತ ಅಂದ್ರೆ ನಿಮ್ಮ ಹುಡುಗ ಹುಡುಗಿಯರು ಮುಟ್ಟುವಾಗ ಈ ವಚನವನ್ನ ನೀವು ಗಮನಿಸಿಕೊಳ್ಳ್ರಿ. Holding hands becomes touching on the shoulder.
touching on the shoulder becomes kissing on the cheek. Kissing on the cheek becomes lip kiss. And also upper body touching, lower body touching. Sin against God. ಕೈಯಿಂದ ಶುರುವಾಗಿರುವಂತದ್ದು ಶೋಲ್ಡರ್ಗೆ ಭುಜಕ್ಕೆ ಮುಟ್ಟುವಂತದ್ದು, ಭುಜದಿಂದ ಕೆನ್ನೆಗೆ, ಕೆನ್ನೆಯಿಂದ ತುಟಿಗೆ, ತುಟಿಯಿಂದ ಮುತ್ತು ಕೊಡುವ ರೀತಿಯಲ್ಲಿ ಆಗುವಂತದ್ದೆಲ್ಲವೂ ಕೂಡ ದೇವರಿಗೆ ವಿರುದ್ಧವಾದಂತಹ ಕಾರ್ಯಗಳಾಗಿರುವಂತದ್ದು. Would you close your eyes? ನಿಮ್ಮ ಕಣ್ಣುಗಳನ್ನು ನೀವು ಮುಚ್ಚಿ. All eyes closed. I am stopping with this point. Tomorrow morning, God willing, I will complete this study. ನಾನು ಈಗ ಈ ಒಂದು ಸಂಭಾಷಣೆ ನಾನು ಮುಗಿಸ್ತಾ ಇದ್ದೇನೆ, ಆದ್ರೆ ಮುಂದೆ ನಾಳೆಯ ಬೆಳಗ್ಗೆ ಒಂದು ಸಾಧ್ಯವಾದ್ರೆ ಈ ಒಂದು ವಿಷಯವನ್ನು ನಾನು ನಿಮ್ಮ so that you can also, eat this teaching from God's word and digest it and allow the Holy Spirit to minister to you. ಈ ಒಂದು ಪ್ರಸಂಗವನ್ನು, ಈ ಒಂದು ವಾಕ್ಯವನ್ನು ನೀವು ಕೇಳಿಕೊಳ್ಳುವಾಗಲೇ ಪವಿತ್ರಾತ್ಮನ ಸಹಾಯದಿಂದ ನಿಮ್ಮನ್ನು ನೀವು ಶುದ್ಧಿಪಡಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. And if by any chance you are in any kind of these relationships, ಒಂದು ವೇಳೆ ನೀವು ಯಾವುದಾದ್ರೂ ಬೇಡವಾದಂತ ಒಂದು ಸಂಬಂಧಗಳಿಗೆ ನೀವು ಒಳಗಾಗಿರೋದಾದ್ರೆ, you don't have sex but then you do everything else, ನೀವು ಲೈಂಗಿಕತೆಯನ್ನು ಅವರನ್ನು ಜೊತೆಯಲ್ಲಿ ನಡೆಸುವುದಕ್ಕೆ ಸಾಧ್ಯವಿಲ್ಲ, ಬೇಕಾಗಿಲ್ಲ, ಆದ್ರೆ ನೀವು ಅದನ್ನು ಬಿಟ್ಟು ಬೇರೆಲ್ಲ ಮಾಡ್ತೀರಾ, repent and come back to God. ದಯವಿಟ್ಟು ಮನ ತಿರುಗಿ ಹಿಂತಿರುಗಿ ಬರ್ರಿ. In Genesis 26, ಆದಿಕಾಂಡ 26ನೇ ಅಧ್ಯಾಯದಲ್ಲಿ a pagan ruler talks with Isaac. ಇಲ್ಲಿ ಒಂದು ಅಧಿಕಾರಿ ಇಸಾಕನ ಜೊತೆ ಈ ರೀತಿಯಾಗಿ ಮಾತನಾಡ್ತಾನೆ. He said, Isaac, you said this girl was your sister. ಇಸಾಕನೇ, ಇಲ್ಲಿ ನೀನು ಹೇಳ್ದೆ ನೀನು ಈಕೆಯು ನಿನ್ನ ತಂಗಿ ಎಂಬುದಾಗಿ. But today I watched you from the window, you were touching her sexually. ಆದ್ರೆ ನನ್ನ ಕಿಟಕಿಯಿಂದ ನಿನ್ನನ್ನು ನಾನು ಗಮನಿಸಿಕೊಳ್ಳುವಾಗ ಆಕೆಯು ನಿನ್ನನ್ನ ಒಂದು ಲೈಂಗಿಕತೆ ಕ್ರಿಯೆಗಳಲ್ಲಿ But you said she's your sister. ಆದ್ರೆ ನೀನು ಹೇಳ್ದೆ ಆಕೆಯು ನಿನ್ನ ತಂಗಿ. A pagan king, a king who does not know the living God, he knows you can only intimately touch a person, sexually touch a person if that person is your wife. You cannot touch your church sister like that, your church brother like that. ಅನ್ಯ ದೇಶಸ್ಥನಾದಂತ ಅರಸನಿಗೂ ಗೊತ್ತು ಇಸಾಕನು ಮುಟ್ಟುವಾಗ ಆ ಲೈಂಗಿಕತೆಯ ಸ್ಪರ್ಶದಿಂದಲೇ ಮುಟ್ಟಿದನೆಂಬುದಾಗಿ. ಹಾಗಾಗಿ ನೀನು ಮುಟ್ಟುವಾಗ ನಿನ್ನ ಸಹೋದರ ಸಹೋದರಿಯರನ್ನ, ನಿನ್ನ ವಿರುದ್ಧವಾದಂತ ಲಿಂಗಗಳನ್ನ ನೀನು ಆ ರೀತಿಯಾಗಿ ಮುಟ್ಟಲು ಸಾಧ್ಯವಿಲ್ಲ. And from Proverbs 7 you read in the work that you did, in your activity there, Proverbs 7, that naughty boy sexually kissing that married auntie, what it led, it destroyed both their lives. ನಾವು ಪ್ರಾಯೋಗಿಕ ಒಂದು ಕೆಲಸಗಳನ್ನ ನಡೆಸುವಾಗ ಜ್ಞಾನೋಕ್ತಿಗಳು 7ನೇ ಅಧ್ಯಾಯವನ್ನು ನಾವು ಓದಿದ್ದೇವೆ. ಆ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳುವಾಗ ಒಂದು ಹೆಂಗಸು ಮತ್ತು ಯೌವನಸ್ಥರು ತಮ್ಮ ಒಂದು ಕ್ರಿಯೆಗಳನ್ನು ನಡೆಸುವುದನ್ನ ನೋಡಿದಾದ್ಮೇಲೆ ಅವರ ಜೀವಿತ ಹಾಳಾಗುವುದನ್ನು ಕೂಡ ನಾವು ನೋಡಿದ್ದೇವೆ. Say, Lord, I'm sorry. ನಾವೀಗ ಹೇಳುವ ದೇವರೇ, ನನ್ನನ್ನು ಕ್ಷಮಿಸು, I'm coming back. ನಾನು ಮತ್ತೆ ತಿರುಗಿ ಬರ್ತೇನೆ. I want to be sanctified in every way. ನನ್ನನ್ನು ನಾನು ಎಲ್ಲ ತರದಲ್ಲಿಯೂ ಶುದ್ಧಿಪಡಿಸಿಕೊಳ್ಳು. Not in a shallow way but in a total way. ನಾನು ಕೆಲವೊಂದು ಸೀಮಿತವಾದಂತ ವಿಷಯಗಳಲ್ಲಿ ಮಾತ್ರವಲ್ಲದೆ ಎಲ್ಲ ವಿಷಯಗಳಲ್ಲಿಯೂ ನಾನು ಶುದ್ಧಿಪಡಿಸಿಕೊಳ್ಳು. Cleanse me, Lord. ನನ್ನನ್ನು ತೊಳೆಯಪ್ಪ. Help me, Lord. ನನಗೆ ಸಹಾಯ ಮಾಡ್ರಿ. In Jesus Christ's name I pray. ಯೇಸುವಿನ ನಾಮದಲ್ಲಿ ನಾವು ಬೇಡುತ್ತೇವೆ. ಆಮೆನ್. Well, as a group activity, you can also discuss about why God created sex. Question number 1. What are the sexual sins that the Bible talks about? At least 3 or 4 we have talked about. Discuss that and look up the references, and also if there is any other sexual sin that we have not yet addressed, discuss that. And also find out what the Bible says about that. ನಿಮ್ಮ ತಂಡಗಳಲ್ಲಿ ಈ ರೀತಿಯಾಗಿ ಮಾಡ್ರಿ. ನಾನು ಹೇಳಿದಂತ ಈ ವಿಷಯಗಳನ್ನ, ಈ ಒಂದು ಲೈಂಗಿಕತೆಯ ವಿಷಯಗಳನ್ನ ಯಾಕೆ ದೇವರು ಸೃಷ್ಟಿ ಮಾಡಿದ, ಇದರ ಕಾರ್ಯಗಳೇನು, ಪರಿಶುದ್ಧತೆ ಎಂದರೆ ಏನು ಎಂಬುದಾಗಿ ಈ ಒಂದು ವಿಷಯಗಳಲ್ಲಿ ಅದರ ಜೊತೆಲಿ ನಿಮಗೂ ಯಾವ ರೀತಿಯಾಗಿ ಡಿಸ್ಕಷನ್ ಮಾಡಬೇಕೆಂಬುದಾಗಿದ್ರೆ ಅದನ್ನೆಲ್ಲದನ್ನು ಕೂಡ ನೀವು ನಿಮ್ಮ ತಂಡಗಳಲ್ಲಿ ನೀವು ಡಿಸ್ಕಷನ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Them to death. So Lord wanted to put them to death. ಸೊ ಇಲ್ಲಿ ನೋಡ್ತಾ ಇದ್ದೇವೆ, ಈ ಒಂದು ಅಪರಾಧಕ್ಕಾಗಿ ದೇವರು ಅವರನ್ನು ಮರಣಕ್ಕೆ ಒಪ್ಪಿಸುವಾತನಾಗಿದ್ದಾನೆ. Young people, hear me good. Sex outside of marriage is detestable before God's sight. ಸೊ ಯಮನಸ್ಥ ಮಕ್ಕಳೇ ಕಿವಿಗೊಟ್ಟು ಕೇಳ್ರಿ, ಈ ಒಂದು ಲೈಂಗಿಕತೆ ಅನ್ನುವಂಥದ್ದು ಅದು ಮ್ಯಾರೇಜಿನ ಹೊರಗಡೆ ಅದು ಬಹಳ ಶಾಪವನ್ನು ತರುವಂತದ್ದಾಗಿದೆ. It angers God. ಇದು ದೇವರನ್ನ ಕೋಪವನ್ನೇ ಬಿಸುವಂತದ್ದಾಗಿದೆ. And he wants you to repent from it 100%. ಸೊ ದೇವರು ನಿಮ್ಮಿಂದ ಬಯಸ್ತಾ ಇದ್ದಾನೆ, ಇದಕ್ಕಾಗಿ ನಾವು 100ಕ್ಕೆ 100ರಷ್ಟು ಪಶ್ಚಾತ್ತಾಪ ಪಡಬೇಕೆಂಬುದಾಗಿ. I am so glad that many of you who have come to speak to me, and I know even otherwise, have taken a decisive
you turned from having premarital sex. So I want to praise God and I want to congratulate you. ಸೊ ನಾ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸ್ತೇನೆ. ಯಾಕಂದ್ರೆ ಅನೇಕ ಜನರು ನೀವು ನನ್ನ ಕಡೆ ಬಂದು ಏನು ಹೇಳಿದ್ರಿ ಅಂದ್ರೆ, ನಾನು ಯಾವಾಗ ಇಂಥ ಸಂದರ್ಭಗಳು ಬಂದಿದ್ದವೋ ಅವುಗಳಿಂದ ನನ್ನನ್ನು ನಾನು ತಿರುಗಿಸಿಕೊಂಡು ಹೊರ ಬಂದೆ ಎಂಬುದಾಗಿ ಹೇಳುವುದಕ್ಕಾಗಿ, ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವವನಾಗಿದ್ದೇನೆ. And when you go back, stay strong in that decision to stay away from premarital sex. ಯಾವಾಗ ನೀವು ಈ ಸ್ಥಳದಿಂದ ಹೊರಗೆ ಹೋಗ್ತೀರೋ ಆ ಒಂದು ನಿರ್ಣಯಕ್ಕೆ ಬದ್ಧರಾಗಿರ್ರಿ. ಏನಂದ್ರೆ ನಾನು ಮದುವೆಯಕ್ಕಿಂತ ಮುಂಚಿತವಾಗಿ ಯಾವುದೇ ಲೈಂಗಿಕ ಸಂಪರ್ಕವನ್ನು ಹೊಂದುವುದಿಲ್ಲ ಎಂಬುದಾಗಿ. How do we abuse God's gift of sex? One more way. How do we abuse God's gift of sex? ಸೊ ಹೇಗೆ ನೀವು ದೇವರ ಒಂದು ಕೊಟ್ಟಿರುವಂತಹ ಉಡುಗೊರೆಯನ್ನ ದೂಷಿಸಲಿಕ್ಕೆ ಸಾಧ್ಯ? How do we abuse it? One more way, homosexuality. ಸೊ ಇನ್ನೊಂದು ವಿಧ ಏನೆಂಬುದಾಗಿ ನೋಡುವುದಾಗ, ಒಂದೇ ಜಾತಿಯ ಜನರೊಟ್ಟಿಗೆ, ಅಂದ್ರೆ ಹುಡುಗ ಹುಡುಗಿ ಒಟ್ಟಿಗೆ, ಹುಡುಗ ಹುಡುಗನೊಟ್ಟಿಗೆ, ಹುಡುಗಿ ಹುಡುಗಿ ಒಟ್ಟಿಗೆ ಲೈಂಗಿಕ ಸಂಬಂಧವನ್ನು ಹೊಂದುವಂಥದ್ದು. Man having sex with man, women having sex with women. ಹುಡುಗ ಹುಡುಗನೊಟ್ಟಿಗೆ, ಹುಡುಗಿ ಹುಡುಗಿ ಒಟ್ಟಿಗೆ, ಸೇಮ್ ಲಿಂಗದೊಟ್ಟಿಗೆ ನಾವು ಸಂಬಂಧವನ್ನು The ಹೊಂದಿಕೊಳ್ಳುವಂಥದ್ದು. Bible says in Leviticus 18 and verse 22. ಸೊ ಬೈಬಲ್ ಹೇಳ್ತದೆ, Leviticus chapter 18 and verse 22. ಲೆವಿಟಿಕಸ್ 18ನೇ ಅಧ್ಯಾಯ 22ನೇ ವಚನದಲ್ಲಿ, Do not sleep with a man as you sleep with a woman. ಸ್ತ್ರೀಯನ್ನ Detestable before God's sight. ಸ್ತ್ರೀಯನ್ನ ಸಂಗಮಿಸುವಂತೆ ಪುರುಷನನ್ನ ಸಂಗಮಿಸಬಾರದು, ಅದು ಹೇಸಿಗೆಯಾದ ಕೆಲಸ ಎಂಬುದಾಗಿ. The Bible in Genesis 19 we see that God rained fire on the stubborn, unrepentant homosexuals of Sodom and Gomorrah. ಸೊ ಆದಿ ಕಾಂಡದಲ್ಲಿ ನಾವು ನೋಡ್ತೇವೆ, ದೇವರು ಬೆಂಕಿ ಮಳೆಯನ್ನ ತೆಗೆದುಕೊಂಡು ಬಂದರು ಆ ಒಂದು ಸೊದೋಮ್ ಗೊಮೋರವನ್ನ ಸಂಪೂರ್ಣವಾಗಿ ನಾಶ ಮಾಡುವುದಕ್ಕಾಗಿ. That is only temporary fire. ಅದೊಂದು ಬಹಳ ಒಂದು ತಾತ್ಕಾಲಿಕವಾಗಿರುವಂತಹ ಮಳೆ. In the New Testament age, ನೀವು ಒಂದು ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ, in the sin of homosexuality or any other sin, eternal fire awaits. Jude verse 7 talks about it. Jude verse 7 says eternal fire awaits such stubborn homosexuals and any other sin. ಆದರೆ ಅದು ಕೇವಲ ತಾತ್ಕಾಲಿಕವಾಗಿರುವಂತದ್ದಾಗಿದೆ. ಆದರೆ ನೀವು ಹೊಸ ಒಡಂಬಡಿಕೆ ಬರುವಾಗ ಯೂದನ ಒಂದು ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ದೇವರು ಈ ಒಂದು ಲೈಂಗಿಕತೆಯನ್ನು ಹೊಂದಿರುವವರು ಕಠಿಣ ಮಾಡಿಕೊಂಡ್ರೆ ದೇವರು ದೊಡ್ಡದಾಗಿರುವಂತ ಒಂದು ಬೆಂಕಿಯ ಮಳೆಯನ್ನು ಅವರ ಮೇಲೆ ತರಲಿಕ್ಕಿದ್ದಾನೆ. Many people who are in this behavior say that God made me like this, so I cannot help but be a homosexual. ಸೊ ಸ್ವಲ್ಪ ಜನ ಈ ಒಂದು ನಡವಳಿಕೆಯಲ್ಲಿ ನಾವಿರ್ತೇವೆ, ಏನಂದ್ರೆ ದೇವರು ನನ್ನನ್ನು ಹೀಗೆ ಸೃಷ್ಟಿ ಮಾಡಿದ್ದಾನೆ, ನಾವು ಹೀಗೆ ಇರ್ತೇವೆ, ಹೀಗೆ ನಾವು ಆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಕೊಳ್ತೇವೆ ಎಂಬುದಾಗಿ. Do you know what is Jesus' opinion about that? ನಿಮಗೆ ಗೊತ್ತಾ ಯೇಸು ಕ್ರಿಸ್ತನ ಪ್ರತಿಕ್ರಿಯೆ ಇದರ ಕುರಿತಾಗಿ ಏನಾಗಿದೆ ಎಂಬುದಾಗಿ? Look at Matthew 19 and verse 12. ನೋಡ್ರಿ, ಮತ್ತಾಯ 19 ಅದರ 12ನೇ ವಚನ. Very very important scripture. ಬಹಳ ಪ್ರಾಮುಖ್ಯವಾಗಿರುವಂತ ವಚನ. There Jesus says, ಅಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ, some are born as eunuchs or some are born without maybe parts or full parts of their sexual organs. Some are born as eunuchs. ಸೊ ಇಲ್ಲಿ ನೋಡ್ತಾ ಇದ್ದೇವೆ, ಸ್ವಲ್ಪ ಜನರು ಗರ್ಭದಲ್ಲಿಯೇ ನಪುಂಸಕರಾಗಿ ಹುಟ್ಟಿದ್ದಾರೆ ಎಂಬುದಾಗಿ. He could have easily said in the same flow, some are born homosexuals. ಸೊ ದೇವರು ಅದೇ ಒಂದು ಫ್ಲೋನಲ್ಲಿ ಹೇಳ್ತಾ ಇದ್ದಾರೆ, ಕೆಲವು ಜನರು ನಪುಂಸಕರಾಗಿ ಹುಟ್ಟಿದ್ದಾರೆ ಎಂಬುದಾಗಿ. But in the same chapter, Matthew 19, if you read and elsewhere in the Gospels, Jesus is very clear. God made Adam and Eve, God married them, and God wanted them to stay together, and even divorce was not his original plan. ಸೊ ನಾವು ನೋಡ್ತೇವೆ ಇಲ್ಲಿ ಮತ್ತಾಯದಲ್ಲಿ ನೀವು ಪೂರ್ತಿ ಓದೋದಾದ್ರೆ ದೇವರ ಒಂದು ಯೋಜನೆ ಅದಾಗಿರಲಿಲ್ಲ. ದೇವರು ನಾವು ನೋಡ್ತೇವೆ ಹಳೆ ಒಡಂಬಡಿಕೆಯಲ್ಲಿ ಆದಾಮ ಮತ್ತು ಆದಾಮನ ಜೊತೆಗೆ ಹವ್ವಳರನ್ನ ಸೃಷ್ಟಿ ಮಾಡಿದರು. ಅವರಿಬ್ಬರು ಜೊತೆ ಇರಬೇಕಾಗಿ ದೇವರು ಬಯಸಿದರು. ಅವರನ್ನ ದೇವರ ಮುಂದೆ ನಾವು ನೋಡ್ತೇವೆ, ಅವರಿಗೆ ನೀವು ಹೋಗಿ ಹೆಚ್ಚಿರಿ ಎಂಬುದಾಗಿ ಹೇಳ್ತಾನೆ ಹೊರತು ಡಿವೋರ್ಸ್ ಸಹಿತ, ನೀವು ಅಗಲಿಕೆಯೂ ಸಹಿತ ದೇವರ ಯೋಜನೆ ಅಲ್ಲ. So if somebody says I'm born a homosexual, I want you to show them Matthew 19:12, where Jesus says, yes, you can be born without certain sexual organs, you can be born as a eunuch. Jesus never said you are born with a homosexual desire. ಸೊ ಇಲ್ಲಿ ನೋಡ್ತಾ ಇರಬಹುದು ನಾವು ವಾಕ್ಯದಲ್ಲಿ, ಅದು ವಾಕ್ಯ ಹೇಳ್ತಾ ಇದ್ದೇನೆ, ಸ್ವಲ್ಪ ಜನರು ತಾಯಿ ಗರ್ಭದಲ್ಲಿ ನಪುಂಸಕರಾಗಿ ಹುಟ್ಟಿದ್ದಾರೆ ಎಂಬುದಾಗಿ. ಆದರೆ ಅವರು ಆ ಹುಟ್ಟಿರುವುದರ ನಿಮಿತ್ತ ಆ ಒಂದು ಲೈಂಗಿಕ ಸಂಬಂಧವನ್ನ ಅದೇ ಲಿಂಗದೊಟ್ಟಿಗೆ ಇಟ್ಟುಕೊಳ್ಳಬೇಕೆಂಬುದಾಗಿ ಎಲ್ಲಿಯೂ ಹೇಳಲ್ಲ. We are talking about how man has been abusing God's gift of sex. ಸೊ ನಾವು ಮಾತನಾಡ್ತಾ ಇರೋದು ಏನಂದ್ರೆ, ಹೇಗೆ ಮನುಷ್ಯನು ದೇವರು ಕೊಟ್ಟಿರುವಂತ ಒಂದು ಉಡುಗೊರೆ, ಒಂದು ಲೈಂಗಿಕತೆ ಉಡುಗೊರೆಯನ್ನು ಯಾವ ರೀತಿ ದೂಷಿಸ್ತಾ ಇದ್ದಾನೆ ಎಂಬುದಾಗಿ. One more thing I want to mention. ಇನ್ನೊಂದು ವಿಷಯವನ್ನ ನಾನು ನಿಮಗೆ ತಿಳಿಸ್ತೇನೆ.
masturbation or self-stimulation So or now- self-sex. ಸೊ ನಾವು ನೋಡ್ಬೋದು ಏನಂದ್ರೆ ನಮ್ಮನ್ನ ನಾವು ತೃಪ್ತಿಪಡಿಸಿಕೊಳ್ಳುವಂತ ವಿಷಯಕ್ಕಾಗಿ ಒಂದು ಹೋಗುವಂತದನ್ನ ನಾವು ನೋಡ್ಬೋದು. There was a Hindi movie called Chichore starring Sushant Singh Rajput. ನಾವು ಒಂದು ಹಿಂದಿ ಮೂವಿ ನಮಗೆ ಗೊತ್ತಿದೆ, ಚಿಚೋರೆ ಎಂಬುದಾಗಿ. ಸುಶಾಂತ್ ಸಿಂಗ್ ರಜಪೂತ್ ಅನ್ನುವನು ಅದರ ಒಂದು ಹೀರೋ The ಆಗಿದ್ದನು. Hindu writing team reviewed the movie like this: it is a classic engineering college humor which revolves around masturbation, pornography magazines and ragging. ಸೊ ಅದನ್ನ ಮಾಡಿರುವಂತಹ ಒಂದು ಹಿಂದೂ ಟೀಮ್ ಈ ರೀತಿಯಾಗಿ ಹೇಳ್ತದೆ, ಇದೊಂದು ಪರ್ಫೆಕ್ಟ್ ಆಗಿರುವಂತ ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು ಹೇಗೆ ಯಾವ ರೀತಿಯಾಗಿ ತಮ್ಮನ್ನ ತಾವು ಲೈಂಗಿಕ ಒಂದು ವಿಷಯದಲ್ಲಿ ತಮ್ಮನ್ನು ತೃಪ್ತಿಪಡಿಸಿಕೊಳ್ಳಬೇಕೆಂಬುದಾಗಿ. And what does the Bible say about this? ಬೈಬಲ್ ಏನಂತ ಹೇಳ್ತದೆ ಇದರ ಕುರಿತಾಗಿ? Though the Bible does not directly talk about masturbation, the Bible does not encourage us to masturbate. ಬೈಬಲ್ ನಮ್ಮೊಟ್ಟಿಗೆ ನೇರವಾಗಿ ಮಾತನಾಡುವುದಿಲ್ಲ, ಏನಂದ್ರೆ ನಮ್ಮನ್ನ ನಾವು ಲೈಂಗಿಕ ತೃಪ್ತಿಪಡಿಸಿಕೊಳ್ಳುವಿಕೆಯ ವಿಷಯದಲ್ಲಿ ಮಾತ್ರವಲ್ಲದೆ ಅದು ಅದರ ಕುರಿತು ಏನನ್ನು ನಮಗೆ ತಿಳಿಸುವುದಿಲ್ಲ. The Bible says in 1 Corinthians chapter 7 and verse 9. ಮೊದಲನೇ ಕೊರಿಂಥ 7ನೇ ಅಧ್ಯಾಯ ಅದರ ಒಂದು 9ನೇ ವಚನದಲ್ಲಿ ನಾವು ನೋಡ್ತೇವೆ, It is better to marry than burn with passion. ಇದು ಏನಂದ್ರೆ ಉತ್ತಮವಾಗಿರುವಂತದ್ದು, ಮದುವೆ ಮಾಡಿಕೊಳ್ಳುವಂತದ್ದು ಉತ್ತಮವಾಗಿರುವಂತದ್ದಾಗಿದೆ ಕಾಮತಾಪ ಪಡುವುದಕ್ಕಿಂತ. If masturbation was okay, God could have said it's better to masturbate than burn with passion. ಸೊ ನಾವು ನೋಡ್ತೇವೆ ಕಾಮತಾಪ ಮಾಡಿಕೊಳ್ಳುವುದಕ್ಕಿಂತಲೂ ಮದುವೆ ಆಗುವಂತದ್ದು ಉತ್ತಮ ಎಂಬುದಾಗಿ. But God does not say that. He says it is better to marry than burn with passion. ಸೊ ದೇವರ ವಾಕ್ಯ ಹೇಳ್ತಾ ಇದೆ ಏನಂದ್ರೆ ನೀವು ಮದುವೆ ಮಾಡಿಕೊಳ್ಳುವಂತದ್ದು ಉತ್ತಮವಾಗಿರುವಂತದ್ದು, ಅದಕ್ಕಿಂತಲೂ ಕಾಮತಾಪ ಪಡುವುದಕ್ಕಿಂತಲೂ ಮದುವೆ ಮಾಡಿಕೊಳ್ಳುವಂತದ್ದು ಉತ್ತಮ So the ಎಂಬುದಾಗಿ. only guilt-free sex takes place within the boundaries of marriage. ಸೊ ನಾವು ಯಾವಾಗ ನಾವು ಮದುವೆ ಮಾಡಿಕೊಳ್ಳುತ್ತೇವೋ ನಮ್ಮ ಒಂದು ಬೌಂಡ್ರಿಯಲ್ಲಿ ಮಾತ್ರ ನಾವು ಆ ಒಂದು ಲೈಂಗಿಕತೆಯನ್ನು ಮಾಡ್ತೇವೆ. We hear reports that even in the bags of school children these days they are discovering sex toys. ಸೊ ನಾವು ಈಗ ಕೇಳ್ತಾ ಇದ್ದೇವೆ ಏನಂದ್ರೆ ಮಕ್ಕಳು ಶಾಲೆಗೆ ಹೋಗುವಂತ ಮಕ್ಕಳ ಬ್ಯಾಗ್ಗಳಲ್ಲಿ ಆ ಒಂದು ಲೈಂಗಿಕತೆಗೆ ಉಪಯೋಗಿಸಬೇಕಾಗಿರುವಂತ ಒಂದು ಟಾಯ್ಗಳು, ಆಟದ ಉಪಯೋಗಗಳು ಸಿಗ್ತಾ ಇವೆ. I do not know tomorrow what more advancement in technology we will have in this area. I don't care, but the fact remains, the only God blessed guilt-free sex happens within the boundaries of marriage between husband and wife married to each other. ನನಗೆ ಗೊತ್ತಿಲ್ಲ ಮುಂದೆ ಇನ್ನು ಏನೇನು ಟೆಕ್ನಾಲಜಿಗಳು ಇಂಪ್ರೂವ್ ಆಗಿ ಇನ್ನು ಯಾವ್ಯಾವ ಲೈಂಗಿಕತೆಗೆ ತೃಪ್ತಿಪಡಿಸುವಂತ ವಿಷಯಗಳು ಬರ್ಲಿಕ್ಕಿವೆಯೋ ನನಗೆ ಗೊತ್ತಿಲ್ಲ, ಅದರ ಬಗ್ಗೆ ನನಗೆ ಚಿಂತೆ ಇಲ್ಲ. ಆದರೆ ದೇವರು ನಮಗೆ ಕೊಟ್ಟಿರುವಂತ ಯೋಜನೆ, ನಾವು ಕೇವಲ ನಮ್ಮ ಒಂದು ಮದುವೆಯ ಸಂಬಂಧದಲ್ಲಿ ಮಾತ್ರ ಈ ಒಂದು ಲೈಂಗಿಕ ಪ್ರತಿಕ್ರಿಯೆಯನ್ನು ಇಟ್ಟುಕೊಳ್ಬೇಕೆಂಬುದಾಗಿ. And I'm sure you already heard it in this camp. Just because you're in a sexual sin, you don't have to think that God hates you and he is going to push you to hell. No, that's not the message of the Bible. ಸೊ ನೀವು ಒಂದು ವೇಳೆ ಈ ಕ್ಯಾಂಪ್ ನಲ್ಲಿ ಇರುವಾಗ ನಾನು ಈ ಒಂದು ಕ್ರಿಯೆಯನ್ನು ಮಾಡಿದ್ದೇನೆ ಅಥವಾ ಈ ಒಂದು ವಿಷಯದಲ್ಲಿ ನನ್ನನ್ನು ತೊಡಗಿಸಿಕೊಂಡಿದ್ದೇನೆ ಎಂಬುದಾಗಿ ದೇವರು ನನ್ನನ್ನು ಕ್ಷಮಿಸುವುದಿಲ್ಲ, ನಾನು ದೂರ ಇರ್ತೇನೆ ಎಂಬುದಾಗಿ ಯೋಚಿಸುವಂತದ್ದು ಇಲ್ಲ. ದೇವರು ನಮ್ಮನ್ನು ನಡೆಸ್ತಾನೆ, ಕ್ಷಮಿಸ್ತಾನೆ. God loves you. ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. I preached it the first night, and as I'm going to leave this camp again, I preach it to you young people. Don't forget, God loves you. ನಾವು ಮೊದಲನೇ ದಿವಸವೂ ಅದನ್ನೇ ಹೇಳಿದೆ, ಈಗ ನಾನು ಹೋಗುವಾಗಲೂ ಅದನ್ನೇ ಹೇಳ್ತಾನೆ, ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. Even if you go to the red light area and behave like a prostitute, God loves you. ನೀವು ಒಂದು ವೇಳೆ ರೆಡ್ ಲೈಟ್ ಏರಿಯಾಗೆ ಹೋಗಿ ಸೂಳೆಯರ ಹಾಗೆ ನೀವು ಕಾರ್ಯವನ್ನ ಮಾಡಿದ್ರು ಸಹಿತ ನಾನು ಹೇಳ್ತೇನೆ ಏನಂದ್ರೆ ದೇವರ ಕಡೆ ಬರುವುದಾದ್ರೆ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. You going to the red light area does not put a red light or stop on his love for you. ನೀವು ಆ ಒಂದು ರೆಡ್ ಲೈಟ್ ಏರಿಯಾಗೆ ಹೋಗುವುದಕ್ಕಿಂತ ಮುಂಚಿತ ಹೋಗುವಾಗ ಆ ಒಂದು ರೆಡ್ ಲೈಟ್ ನಿಮ್ಮ ಜೀವಿತದಲ್ಲಿ ಯಾವುದೇ ಕಾರ್ಯವನ್ನ ಮಾಡುವುದಿಲ್ಲ, ಅದು ನಿಮ್ಮ ಜೀವಿತಕ್ಕೆ ರೆಡ್ ಲೈಟ್ ಅನ್ನು ಹಚ್ಚಲು ಆಗುವುದಿಲ್ಲ. Gomer, prophet Hosea's wife, actually went to the red light, but Hosea, her husband, loved her, the Bible says in Hosea chapter 3. ಸೊ ಹೋಶಿಯನ ಹೆಂಡತಿ ಆ ಒಂದು ರೆಡ್ ಲೈಟ್ ಏರಿಯಾಗೆ ಹೋಗುವುದನ್ನು ನೋಡ್ತೇವೆ, ಆದ್ರೆ ಹೋಶಿಯನು ಅವಳನ್ನು ಕ್ಷಮಿಸುವಂತದನ್ನು ನಾವು ನೋಡ್ತೇವೆ. But what did he say in Hosea chapter 3 and verse 3? ಹೋಶೇಯ 3ನೇ ಅಧ್ಯಾಯ 3ನೇ ವಚನದಲ್ಲಿ ಏನು ಹೇಳ್ತದೆ? Hosea chapter 3 and verse 3. ಹೋಶೇಯ 3:3ರಲ್ಲಿ ಏನು ಹೇಳ್ತದೆ? He said, no, he loved her, but he said, you must not be a prostitute anymore. ಸೊ ಹೇಳ್ತಾನೆ, ಅವನು ಅವಳನ್ನು ಪ್ರೀತಿಸಿದನು ಮತ್ತು ಅವನು ಹೇಳ್ತಾನೆ ಏನಂದ್ರೆ ನೀನು ಸೂಳೆತನವನ್ನ ಮಾಡಬೇಡ ಎಂಬುದಾಗಿ. God loves you just the way you are, but he wants you to
repent from that sin, that sexual sin, and we have listed it straight from the text of the Bible yesterday morning and this morning as well. ಸೊ ದೇವರು ನಿಮ್ಮನ್ನ ಹೇಗಿದ್ದೀರೋ ಹಾಗೆ ನಿಮ್ಮನ್ನ ಪ್ರೀತಿಸ್ತಾನೆ, ಆದ್ರೆ ನೀವು ಆ ಒಂದು ಲೈಂಗಿಕ ಕ್ರಿಯೆಯಿಂದ ಹೊರಬರಬೇಕಾಗಿದೆ. That's what Jesus also said in the New Testament in John chapter 8 and verse 11. ಯೋಹಾನ 8 ಮತ್ತು ಅದರ 11ನೇ ವಚನದಲ್ಲಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನು ಹೇಳುವಂತದ್ದು. Jesus was not ready to throw a stone at the woman caught in adultery. ಸೊ ಯೇಸು ಕ್ರಿಸ್ತನ ಒಂದು ಅಲ್ಲಿ ಕೆಟ್ಟತನವನ್ನು ಸುಳ್ಳೆತನವನ್ನು ಮಾಡಿ ನಿಂತಿರುವ ಸ್ತ್ರೀಯ ಮೇಲೆ ಕಲ್ಲೆಸೆಯಲು ದೇವರು ಹಿಂದೇಟು ಇಡ್ತಾರೆ. Jesus was not ready to condemn that woman. ದೇವರು ಆ ಒಂದು ಸ್ತ್ರೀಯನ್ನ ಜಡ್ಜ್ ಮಾಡಲು ಸಹಿತ ಸಿದ್ಧರಿರುವುದಿಲ್ಲ. But Jesus clearly said, go now and leave your life of sin. ದೇವರು ಕ್ಲಿಯರ್ಲಿ ಅವಳಿಗೆ ಹೇಳ್ತಾರೆ ಏನಂದ್ರೆ ಹೋಗು ಮತ್ತು ನಿನ್ನ ಜೀವಿತವನ್ನು ಜೀವಿಸು ಎಂಬುದಾಗಿ. And that is what many of you have decided, and all of heaven rejoices, and I am so glad. I'm sure Pastor Daniel Koti is glad, and all the leaders are glad. But then you need to go out and live your life of continued repentance. ಸೊ ಅದನ್ನೇ ನೀವು ನಿಮ್ಮ ಜೀವಿತವನ್ನ ಜೀವಿಸಿರಿ. ಯಾವ ನಿರ್ಣಯಗಳನ್ನ ಈ ಕ್ಯಾಂಪಿನಲ್ಲಿ ನೀವು ತೆಗೆದುಕೊಂಡಿದ್ದೀರೋ ಅದನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಹೋಗಿ ನಿಮ್ಮ ಜೀವಿತವನ್ನ ಜೀವಿಸಿರಿ. ಅದನ್ನೇ ನಾವು ಸಹಿತ ಮತ್ತು ಪಾಸ್ಟರ್ ಅವರು ಬಯಸುವವರಾಗಿದ್ದೇವೆ. And how do we live a life of continuous victory over sexual sin? ಹೇಗೆ ನಾವು ಈ ಒಂದು ಲೈಂಗಿಕ ಕ್ರಿಯೆಗಳ ಮೇಲೆ ಜಯವನ್ನು ಸಾಧಿಸುತ್ತಾ ಮುಂದೆ ನಡೆಯಬೇಕು? The first word is no. ಮೊದಲನೇ ಸಂಗತಿ ಏನೆಂಬುದಾಗಿ ಹೇಳುವುದಾದ್ರೆ ಇಲ್ಲ ಎಂಬುದಾಗಿ ಹೇಳುವಂತದ್ದು. Knowing God. ದೇವರನ್ನ ತಿಳಿದುಕೊಳ್ಳುವಂತದ್ದು. In other words, studying theology. ಇನ್ನೊಂದು ಮಾತಿನಲ್ಲಿ ಹೇಳಬೇಕಾದ್ರೆ ಸತ್ಯವೇದವನ್ನ ಬಹಳ studying theology with all your heart helps you overcome sexual sin. ಸೊ ಥಿಯಾಲಜಿಯನ್ನ ಮಾಡುವುದರಿಂದ ನೀವು ಈ ಒಂದು ಸೆಕ್ಸುವಲ್ ಆಲೋಚನೆಗಳನ್ನ ತಡೆ ಹಿಡಿಬಹುದಾ? That's what the Bible says in 1 Thessalonians chapter 4 3-5. ಸೊ ಮೊದಲನೇ ಥೆಸಲೋನಿಕ 3ನೇ ಅಧ್ಯಾಯ 4:3-5. 4ನೇ ಅಧ್ಯಾಯ 3-5 ವಚನ. So read verse 4 and verse 5 especially. 4ನೇ ಮತ್ತು 5ನೇ ವಚನವನ್ನು ಓದ್ರಿ. The unbelievers. ಸೊ ಅಲ್ಲಿರುವಂತ ಅನ್ಯ ಜನರು, those who don't know Jesus. ಯಾರಿಗೆ ದೇವರನ್ನ ಅರಿಯದವರು, they don't know how to control their bodies. ಸೊ ಅವರಿಗೆ ಗೊತ್ತಿಲ್ಲ ಹೇಗೆ ತಮ್ಮ ಶರೀರವನ್ನು ತಾವು ಕಾಯ್ದಿಟ್ಟುಕೊಳ್ಳಬೇಕೆಂಬುದಾಗಿ. ಆದರೆ you know God. ನಿನಗೆ ದೇವರು ಗೊತ್ತುಂಟು. Because you know God, ನಿನಗೆ ದೇವರು ಗೊತ್ತಿರುವುದರಿಂದ you have the power to control your body. ನಿನಗೆ ಶಕ್ತಿ ಇದೆ ನಿನ್ನ ದೇಹವನ್ನ ನೀನು ಸಾಮರ್ಥ್ಯದಲ್ಲಿ ಇಟ್ಟುಕೊಳ್ಳುವುದಕ್ಕಾಗಿ. What is the ultimate goal of a Christian? ಸೊ ಒಂದು ಕ್ರೈಸ್ತರಾಗಿ ಜೀವಿಸುವವರ ನಮ್ಮ ಒಂದು ಉತ್ತಮವಾದಂತ ಗುರಿ ಏನೆಂಬುದಾಗಿ ನೋಡುವುದಾದ್ರೆ, a man of God by the name of J.I. Packer, a legend, said it is knowing God. J.I. Packer ಲೆಡನ್ ಎಂಬುವರು ಹೇಳ್ತಾರೆ ಏನಂದ್ರೆ ದೇವರನ್ನ ತಿಳಿದುಕೊಳ್ಳುವಂತದ್ದು ಎಂಬುದಾಗಿ. And that is from Jeremiah chapter 9 23-24. ಯೆರೆಮೀಯ 9:23-24 ವಚನ. Jeremiah chapter 9 23-24. ಯೆರೆಮೀಯ 9 ಅದರ 23-24 ವಚನ. I should not boast that I have the latest version of the cars that are now zipping in our streets. You would have seen that the the Mahindra cars BE6. You have seen those cars. They look so different. They look so astonishing. You know, you don't boast. Your boast should not be, I am the owner of such and such a car. ಸೊ ನಮ್ಮನ್ನ ನಾವು ಹೆಚ್ಚಿಸಿಕೊಳ್ಳುವಂಥದ್ದು ಬೇಡ. ನನ್ನ ಹತ್ರ ಇಂಥ ಕಾರ್ ಇದೆ, ಇಂಥ ಮೊಬೈಲ್ ಇದೆ, ಇಂಥ ಗಾಡಿಗಳಿವೆ, ಇಂಥ ಉನ್ನತವಾದಂಥ ಸಂಗತಿಗಳು ನನ್ನ ಕಡೆ ಇವೆ ಎಂಬುದಾಗಿ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳುವಂಥದ್ದು ಬೇಡ. Your boast should not be, I have traveled so many countries. ಸೊ ನಾವು ಹೆಚ್ಚಿಸಿಕೊಳ್ಳುವಂಥದ್ದು ನಾವು ಅಡ್ಡಾಡುವಂತ ತಿರುಗಾಡುವಂತ ದೇಶಗಳ ಕುರಿತಾಗಿ ಅಲ್ಲ. But rather your boast should be, I know God. ನಾವು ಹೆಚ್ಚಿಸಿಕೊಳ್ಳುವಂಥದ್ದು ಯಾವುದರಲ್ಲಿ ಎಂಬುದಾಗಿ ನೋಡುವುದಾದರೆ ನನಗೆ ದೇವರು ಗೊತ್ತುಂಟು ಎಂಬುದಾಗಿ. The one who boasts must boast about this, that I know God. God says they have an understanding to know me. I am the Lord. ಸೊ ಯಾವನು ತನ್ನಲ್ಲಿ ಹೆಚ್ಚಿಸಿಕೊಳ್ಳಲು ಇಷ್ಟವುಳ್ಳವನಾಗಿದ್ದಾನೋ ದೇವರಲ್ಲಿ ಹೆಚ್ಚಿಸಿಕೊಳ್ಳಲಿ, ದೇವರು ನನಗೆ ಗೊತ್ತುಂಟು ಎಂಬುದಾಗಿ. And God is an infinite God. ಸೊ ಆತನು ಒಂದು He cannot be controlled or defined by numbers. ಸೊ ಯಾವುದೇ ಒಂದು ರೀತಿಯಿಂದ ನಾವು ತಿಳಿದುಕೊಳ್ಳಲು ಅಥವಾ ಆತನನ್ನು ನಿಯಮಿತವಾಗಿಡಲು ಸಾಧ್ಯವಿಲ್ಲದೆ ಇರುವಂತ ರೀತಿಯಲ್ಲಿ ನಮ್ಮ ದೇವರಿದ್ದಾನೆ. And as you keep knowing God, as you keep getting intimate with Him, sexual sin and any sin will go away from your life. ಹೇಗೆ ದೇವರನ್ನು ನೀವು ಅರಿತು ಮಾಡಿಕೊಂಡು ಆತನಲ್ಲಿ ಇನ್ನೂ ಆಳವಾಗಿ ಹೋಗಲು ಪ್ರಾರಂಭಿಸ್ತಿರೋ ಪ್ರತಿಯೊಂದು ಬರುವಂತ ಲೈಂಗಿಕ ಪಾಪಗಳು ನಮ್ಮಿಂದ ದೂರ ಹೋಗ್ಲಿಕ್ಕೆ ಪ್ರಾರಂಭವಾಗ್ತವೆ. Not only knowing God, not only know, but also go. ಕೇವಲ ದೇವರನ್ನು ತಿಳಿದುಕೊಳ್ಳುವಂತದ್ದಲ್ಲ, ನಾವು ಹೋಗಬೇಕಾಗಿದೆ.
we need to know that's the first step to be ದೇವರನ್ನ sexual temptation. No. ತಿಳಿದುಕೊಳ್ಳಬೇಕಾಗಿದೆ ಮೊದಲನೇದಾಗಿ. Second step is go. ಸೆಕೆಂಡ್ ಎರಡನೇದು ಏನೆಂಬುದಾಗಿ ನೋಡುವಾಗ ಹೋಗು. 2 Timothy chapter 2 and verse 22. ಎರಡನೇ ತಿಮೋತಿ 2ನೇ ಅಧ್ಯಾಯ 22ನೇ ವಚನ. Flee the evil desires of youth. ಸೊ ನಮ್ಮಲ್ಲಿರುವಂತಹ ಒಂದು ದೇಹದ ದುರಭ್ಯಾಸಗಳನ್ನ ದೂರ ಮಾಡಿರಿ ಎಂಬುದಾಗಿ. Billy Graham read that verse and decided he will never be alone with a woman who is not his wife in a closed space. ಸೊ ಬಿಲಿ ಗ್ರಾಮ್ ಅವರು ಅದನ್ನ ಅರ್ಥ ಮಾಡಿಕೊಂಡಿದ್ರು. ಅದಕ್ಕಾಗಿ ಅವರು ತಮ್ಮ ಹೆಂಡತಿ ಇರದೇ ಇರುವಂತ ಸಮಯದಲ್ಲಿ ಯಾವುದೇ ಒಬ್ಬ ಮಹಿಳೆಯೊಟ್ಟಿಗೆ ಅವರು ಇರ್ತಾ ಇರಲಿಲ್ಲ. And I would even add, even going for a long drive, even in an open space, in a beach where nobody can see you, all those places, never go with the person of the opposite sex you're not married to. That is disobedience to 2 Timothy chapter 2 and verse 22. So go away from sexual sin. ಎರಡನೇ ತಿಮೋತಿ 2ನೇ ಅಧ್ಯಾಯ 22ನೇ ವಚನದವರೆಗೂ ನಾನು ನಿಮ್ಮನ್ನು ಉತ್ತೇಜಿಸಲು ಬಯಸ್ತೇನೆ. ಏನಂದ್ರೆ ಯಾರೊಟ್ಟಿಗೆ ಆದ್ರೂ ನೀವು ದೂರವಾಗಿ ನಡೆದುಕೊಂಡು ಹೋಗುವಂಥದ್ದು ಅಥವಾ ಲಾಂಗ್ ಡ್ರೈವ್ ಹೋಗುವಂಥದ್ದು ಅಥವಾ ಒಬ್ಬರೇ ಯಾರು ಇರದೇ ಇರುವಂಥ ಸ್ಥಳದಲ್ಲಿ ಅವರೊಟ್ಟಿಗೆ ಸಮಯವನ್ನು ಕಳೆಯುವಂಥದ್ದು, ಇದೆಲ್ಲವೂ ನಿಮ್ಮ ಹೆಂಡತಿಯನ್ನ ಬಿಟ್ಟು ಬೇರೆ ಯಾರೊಟ್ಟಿಗಾದ್ರೂ ಅಪೋಸಿಟ್ ಸೆಕ್ಸ್ ಅಥವಾ ಹೆಣ್ಣು ಗಂಡಿನೊಟ್ಟಿಗೆ ಗಂಡು ಹೆಣ್ಣಿನೊಟ್ಟಿಗೆ ಸಮಯ ಕಳೆಯುವುದನ್ನು ಮಾಡಬೇಡ್ರಿ. So know and go. That's how we overcome sexual sin. ಮೊದಲೇ ತಿಳಿದುಕೊಳ್ಳ್ರಿ ಮತ್ತು ಹೋಗ್ರಿ. What about drinking alcohol? What does the Bible say? ಸೊ ಈ ಒಂದು ಶೆರೆ ಕುಡಿಯುವುದರ ಕುರಿತಾಗಿ ಬೈಬಲ್ ಏನು ಹೇಳ್ತದೆ? Some young people are very excited to read 1 Timothy 5:23. ಸೊ ಕೆಲವೊಂದು ಯವನಸ್ಥರು ಬಹಳ ಉತ್ಸಾಹವುಳ್ಳವರಾಗಿದ್ದಾರೆ ಇದನ್ನು ಓದುವುದಕ್ಕಾಗಿ. ಮೊದಲನೇ ತಿಮೋತಿ 5ನೇ ಅಧ್ಯಾಯ 29ನೇ ವಚನ. 1 Timothy 5:23. 1ನೇ ತಿಮೋತಿ 5:23. Paul says stop drinking only water. ಅಲ್ಲಿ ಪೌಲನು ಹೇಳ್ತಾನೆ ನೀರನ್ನು ಮಾತ್ರ ಕುಡಿಯುವವರಾಗಿರದೆ use a little wine. And all the youth said praise the Lord. ಸ್ವಲ್ಪ ವೈನ್ ಅನ್ನು ಸಹಿತ ಸ್ವಲ್ಪ ಶೆರೆಯನ್ನು ಕುಡಿರಿ ಎಂಬುದಾಗಿ ಹೇಳುವಾಗ ಬಹಳ ಸಂತೋಷವುಳ್ಳವರಾಗಿದ್ದಾರೆ. ಹಲ್ಲೆಲೂಯಾ ಎಂಬುದಾಗಿ. Because of your stomach and frequent illnesses. ಸೊ ಅದು ಹೇಳ್ತಾ ಇದೆ ಏನಂದ್ರೆ ನಿಮಗೆ ಅಜೀರ್ಣ ಮತ್ತು ನಿಮಗೆ ಆಗಾಗ್ಗೆ ಉಂಟಾಗುವ ಅಸ್ವಸ್ಥತೆ ಪರಿಹಾರಕ್ಕಾಗಿ ಎಂಬುದಾಗಿ. I don't know why when I read this verse my eyes are falling on two words only. ಸೊ ಯಾವಾಗ ನಾನು ಈ ವಚನವನ್ನು ಓದ್ತೇನೋ ಎರಡು ಪದಗಳ ಮೇಲೆ ನನ್ನ ಕಣ್ಣು ಬೀಳುತ್ತದೆ. Your words are falling on little wine. ಸೊ ಮೊದಲೇದು ಏನಂದ್ರೆ ಲಿಟಲ್ ವೈನ್ ಎಂಬುದಾಗಿ, ಅಂದ್ರೆ ಸ್ವಲ್ಪ little wine, ಸ್ವಲ್ಪ ದ್ರಾಕ್ಷಾರಸವನ್ನು ಎಂಬುದಾಗಿ. and my words are falling on frequent illnesses. ಸೊ ಅದು ಎರಡನೇದು ಏನಾಗಿ ನೋಡುವಾಗ ಆಗಾಗ್ಗೆ ಉಂಟಾಗುವ ಅಸ್ವಸ್ಥತೆಯ ನಿಮಿತ್ತ ಎಂಬುದಾಗಿ. This fellow came to the ministry when he was young. ಸೊ ಈ ಮನುಷ್ಯನು ಯಾವಾಗ ಯವನಸ್ಥನಾಗಿದ್ದನೋ ಅವಾಗ ಸೇವೆಗೆ ಬಂದನು. And Paul says in Philippians chapter 2 and verse 20, in his ministry team there is no one like Timothy. He's the best in the field, most faithful. ಸೊ ನಾವು ನೋಡ್ತೇವೆ ಫಿಲಿಪ್ಪಿ 2 ಅದರ 20ನೇ ವಚನದಲ್ಲಿ ಆತನು ಯಥಾರ್ಥವಾಗಿ ಚಿಂತಿಸುವವನು. There is no one like Timothy. ಸೊ ಆತನ ಹಾಗೆ ಯಾರು ಇದ್ದಿದ್ದಿಲ್ಲ. He is number one. ಅವನು ಬಹಳ ನಂಬರ್ 1 ಇದ್ದ ಅವನು. But he is frequently falling sick. ಆದ್ರೆ ಅವನು ಯಾವಾಗಲೂ ಅಸ್ವಸ್ಥನಾಗುತ್ತಾ ಇದ್ದನು. So my learning from 1 Timothy 5:23 is this. ಸೊ ನಾನು ಕಲಿತುಕೊಳ್ಳುವಂತದ್ದು ಮೊದಲನೇ ತಿಮೋತಿ ಒಂದು ಅಧ್ಯಾಯದಿಂದ, you may work hard for Jesus, you may work sincerely for Jesus, still some sicknesses can come to you frequently, but you need to overcome. You need to not get discouraged and still keep moving forward for Jesus. ಸೊ ನೀವು ದೇವರಿಗಾಗಿ ಯಥಾರ್ಥವಾಗಿ ಕೆಲಸ ಮಾಡ್ತಾ ಇರಬಹುದು, ದೇವರಿಗಾಗಿ ನೀವು ಬಹಳ ಪ್ರಯಾಸ ಪಟ್ಟು ಕೆಲಸವನ್ನು ಮಾಡ್ತಾ ಇರಬಹುದು, ಆದರೂ ಆಗಾಗ್ಗೆ ನಮಗೆ ಅನಾರೋಗ್ಯಗಳು ಬರುತ್ತಾ ಇರುವಂತ ಸಮಯದಲ್ಲಿ. But how do you interpret this verse? ಸೊ ಹೇಗೆ ನೀವು ಇದನ್ನ ಆ ವಾಕ್ಯವನ್ನು ತಿಳಿದುಕೊಂತೀರಿ? When you formulate doctrine, we always give preference to direct command rather than anything else. ಸೊ ಈ ಒಂದು ಸತ್ಯವೇದದ ಒಂದು ಅಧ್ಯಯನದ ಪ್ರಕಾರ ನೋಡುವುದಾದ್ರೆ ನಾವು ಯಾವಾಗಲೂ ಯಾವುದಕ್ಕೆ ಪ್ರಾಮುಖ್ಯತೆ ಕೊಡ್ತೇವೆ ಅಂದ್ರೆ ಯಾವುದು ನಮಗೆ ಡೈರೆಕ್ಟ್ ಆಗಿ ಹೇಳ್ತಾ ಇದೆಯೋ ಅದನ್ನ ನಾವು ನೋಡ್ತೇವೆ. From whom did you learn this, Duke? ಸೊ ಯಾವ ವಿಷಯದಿಂದ ಇದನ್ನ ನೀವು ಕಲ್ತ್ರಿ ಎಂಬುದಾಗಿ. I learned this from Jesus. ನಾವು ಹೇಳ್ತೇವೆ ಇದನ್ನ ನಾನು ಯೇಸು ಕ್ರಿಸ್ತನ ಮೂಲಕ ಕಲಿತೆ ಎಂಬುದಾಗಿ. Matthew 4, 6 and 7. ಮತ್ತಾಯ 4, 6, 7 ಹೇಳ್ತದೆ. Jesus is tempted. ಯೇಸು ಕ್ರಿಸ್ತನು ಶೋಧಿಸಲ್ಪಟ್ಟನು. Satan says it is written in the Bible. ಸೈತಾನನು ಹೇಳ್ತಾನೆ ಇದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ. It's a cute promise from Psalm chapter 91. ಸೊ ಒಂದು ಕೀರ್ತನೆ 91ರಿಂದ ಕೆಲವೊಂದು ವಾಗ್ದಾನಗಳನ್ನು ಅವನು ಹೇಳ್ತಾನೆ. When you jump, angels will catch you. ಯಾವಾಗ ನೀನು ಬೀಳ್ತೀಯೋ ದೂತರು ಬಂದು ನಿನ್ನನ್ನು ಎತ್ತಿಕೊಳ್ತಾರೆ. Then what did Jesus say? ಆವಾಗ ಯೇಸು ಕ್ರಿಸ್ತನು ಏನು ಹೇಳಿದನು? Okay, I will jump. Did he say that? ಆಯ್ತು ನಾ ಜಂಪ್ ಮಾಡ್ತೇನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದನು. It is also written. ಯೇಸು ಕ್ರಿಸ್ತನು ಹೇಳ್ತಾನೆ ಇದು ಸಹಿತ ಬರೆಯಲ್ಪಟ್ಟಿದೆ ಎಂಬುದಾಗಿ. Bible may say there you drink a little wine
in the context of Timothy's illness, but it is also written. ನೀವು ಹೇಳ್ಬೋದು ತಿಮೋತಿ ಈ ರೀತಿಯಾಗಿ ಪೌಲನು ಬರೆದಿದ್ದಾನೆ ಎಂಬುದಾಗಿ, ಆದ್ರೆ ಇಲ್ಲಿ ದೇವರು ಹೇಳ್ತಾ ಇದ್ದಾನೆ ಇದೂ ಸಹಿತ ಬರೆಯಲ್ಪಟ್ಟಿದೆ It ಎಂಬುದಾಗಿ. is also written that you should not test your God. Direct command from Deuteronomy 6:16. ಸೊ ಇದು ಸಹಿತ ಬರೆಯಲ್ಪಟ್ಟಿದೆ ಏನಂದ್ರೆ ನೀನು ನಿನ್ನ ದೇವರನ್ನ ಪರೀಕ್ಷಿಸಬಾರದೆಂಬುದಾಗಿ, ಧರ್ಮೋಪದೇಶ ಕಾಂಡ 6:16 ನೋಡ್ತೇವೆ. So what is that direct command concerning alcohol from the Bible? ಸೊ ನಾವು ನೋಡ್ತೇವೆ ನೇರವಾಗಿರುವಂತ ಒಂದು ಆಜ್ಞೆ. Proverbs 23 and verse 31. ಸೊ ಜ್ಞಾನೋಕ್ತಿ 23 ಅದರ ಒಂದು 11ನೇ ವಚನ. Proverbs 23 and verse 31. ಜ್ಞಾನೋಕ್ತಿ 23 ಅದರ 31ನೇ Do ವಚನ. not even look at wine. ಅಲ್ಲಿ ನೋಡ್ತಾ ಇದೆ ಏನಂದ್ರೆ ನೀವು ಆ ಒಂದು ದ್ರಾಕ್ಷಾರಸವನ್ನು ನೋಡಲು ಹೋಗಬೇಡ ಎಂಬುದಾಗಿ. Meaning don't even look at it with a fond eyes and don't smack your lips when you see wine. ಸೊ ಆ ಒಂದು ದ್ರಾಕ್ಷಾರಸವನ್ನ ನೋಡಿ ನೀನು ನಿನ್ನ ಒಂದು ಜೊಲ್ಲನ್ನ ಸುರಿಸಿ ನೋಡಕ್ ಹೋಗಬೇಡ ಎಂಬುದಾಗಿ ಸಹಿತ Do ಹೇಳ್ತದೆ. not gaze at wine. ಸೊ ಅದನ್ನ ನೋಡಬೇಡ. And the next verse, Proverbs 31 and verse 4. ಸೊ ಜ್ಞಾನೋಕ್ತಿ 31 4ನೇ ವಚನ. Proverbs 31 and verse 4. ಜ್ಞಾನೋಕ್ತಿ 31 ಅದರ 4ನೇ ವಚನ. It is not for kings, O Lemuel, to drink wine. ಸೊ ದ್ರಾಕ್ಷಾರಸವು ರಾಜರಿಗೆ ಕುಡಿಯಲು ಯೋಗ್ಯವಲ್ಲ ಎಂಬುದಾಗಿ. There is a direct statement from the Bible strongly encouraging you, I would say strongly commanding you to stay away from alcohol totally. ಸತ್ಯವೇದ ನೇರವಾಗಿ ನಮಗೆ ಹೇಳ್ತಾ ಇದೆ ಏನಂದ್ರೆ ನೇರವಾದಂತ ಆಜ್ಞೆಯನ್ನು ಕೊಡುತ್ತಾ ಇದೆ, ಆ ಒಂದು ದ್ರಾಕ್ಷಾರಸದಿಂದ ದೂರವಿರ್ರಿ ಎಂಬುದಾಗಿ. So let us learn to interpret the Bible correctly and stay away from alcohol. ಸೊ ನಾವು ಸತ್ಯವೇದವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಒಂದು ದ್ರಾಕ್ಷಾರಸದಿಂದ ನಾವು ದೂರ ಇರೋಣ. What about abortion? ಸೊ ನಾವು ನೋಡ್ತೇವೆ ಏನಂದ್ರೆ ಈ ಒಂದು ಗರ್ಭಧಾರಣೆ ಮಾಡುವಂತದ್ದು ಅಂದ್ರೆ What does the ಏನೆಂಬುದಾಗಿ Bible say? ಬೈಬಲ್ ಅದರ ಕುರಿತಾಗಿ ಏನು Look at ಹೇಳ್ತದೆ. Exodus chapter 21, 22 to 23. ವಿಮೋಚನ ಕಾಂಡ 21ನೇ ಅದೇ 22 23 ವಚನ ನೋಡ್ರಿ. Exodus 21, 22 to 23. ಈ ವಿಮೋಚನ ಕಾಂಡ 21 22 23 ವಚನ. The one who causes serious injury to a pregnant woman. ಸೊ ಅಲ್ಲಿ ನೋಡ್ತೇವೆ ನಾವು ಯಾರು ಆ ಒಂದು ಬಹಳವಾಗಿರುವಂತ ನೋವನ್ನ ಆ ಒಂದು ಗರ್ಭ ತುಂಬಿರುವಂತ ಮಹಿಳೆಗೆ ತರ್ತಾರೆ ಎಂಬುದಾಗಿ ನೋಡುವುದಾದ್ರೆ Should be put to death according to the Old Testament command. ಸೊ ಆ ಒಂದು ಹಳೆ ಒಡಂಬಡಿಕೆ ಪ್ರಕಾರ ನೋಡುವುದಾದ್ರೆ ಅಂತವರನ್ನ ನಾವು ಮರಣ ಶಿಕ್ಷೆಗೆ ಒಪ್ಪಿಸಬೇಕೆಂಬುದಾಗಿ. Maybe the pregnant woman's baby dies, but the Bible says if you injure a pregnant woman seriously, you can be put to death. ನೀನು ಒಂದು ವೇಳೆ ಆ ಒಂದು ಗರ್ಭ ತುಂಬಿರುವಂತ ಮಹಿಳೆಗೆ ಒಂದು ವೇಳೆ ನೀನು ಏನಾದರೂ ಸೀರಿಯಸ್ ಇಂಜುರಿಯನ್ನ ಮಾಡಿದ್ರೆ ನಿನ್ನನ್ನ ಮರಣ ಶಿಕ್ಷೆಗೆ ಒಪ್ಪಿಸಬೇಕೆಂಬುದಾಗಿ ಹೇಳ್ತದೆ. Look at Psalm 139. ಸೊ ಕೀರ್ತನೆ 139 ನೋಡೋಣ. Verse 13. 30ನೇ ವಚನ 13ನೇ There ವಚನ. the Bible says ಅಲ್ಲಿ ದೇವರ ವಾಕ್ಯ ಹೇಳ್ತದೆ inside the stomach of the pregnant woman, ಅಲ್ಲಿ ನೋಡ್ತೇವೆ ಆ ಒಂದು ಗರ್ಭಧಾರಣೆ ಧರಿಸಿರುವಂತ ಮಹಿಳೆಯ ಒಳಗಡೆ God is doing knitting work. ದೇವರು ತನ್ನ ರೂಪಿಸುವ ಕಾರ್ಯವನ್ನ ಮಾಡ್ತಾ ಇದ್ದಾನೆ. So when you abort a baby, ಯಾವಾಗ ನೀವು ಅದನ್ನು ತೆಗೆಸ್ತಿರೋ you are grabbing the baby from God's hands because he's knitting the baby inside the womb. ಸೊ Grabbing it from God's hands. ದೇವರು ರೂಪಿಸುತ್ತಾ ಇರುವಂತ ಕಾರ್ಯವನ್ನ ನೀವು ನಿಮ್ಮ ಕೈಗಳಿಂದ ಹಾಕಿ ಅದನ್ನ ನೀವು ಕಿತ್ತುಕೊಳ್ತಾ ಇದ್ದೀರಾ. Hey, hut! You are taking the baby from God's hands. ಸೊ ದೇವರ ಒಂದು ಕೈಯಿಂದ ಒಂದು ಕೂಸನ್ನ ನೀವು ತೆಗೆದುಕೊಳ್ತಾ ಇದ್ದೀರಾ. Serious sin. ಬಹಳ ಗಂಭೀರವಾಗಿರುವಂತಹ ಒಂದು Psalm ಪಾಪ. 139 and verse 16 says 139 16ನೇ ವಚನ ಹೇಳ್ತದೆ, your eyes saw my unformed body. ಸೊ ನಿನ್ನ ಕಣ್ಣುಗಳು ನಾನು ಪಿಂಡವಿರುವಾಗಲೇ ಅವು ನನ್ನನ್ನು ನೋಡಿದವು ಎಂಬುದಾಗಿ. If you believe that God likes watching TV. ಸೊ ಎಷ್ಟು ಜನ ನೀವು ಬಯಸ್ತೀರಾ God likes to watch TV. ದೇವರು ಟಿವಿಯನ್ನ ನೋಡುವಂತದನ್ನ ನೋಡಲು ಬಯಸ್ತಾ ಇರುವಂತದ್ದು. He likes to see this baby move from develop the fingers, develop the nose, develop the hair. He likes to watch that. That is his interest. ಸೊ ದೇವರು ಬಯಸ್ತಾ ಇದ್ದಾನೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಏನಂದ್ರೆ ದೇವರು ಕೂಸು ತಾಯಿಯ ಗರ್ಭದಲ್ಲಿ ಹೇಗೆ ಅದು ರೂಪುಗೊಳ್ತಾ ಇದೆ ಎಂಬುದಾಗಿ ದೇವರು ನೋಡ್ತಾ ಇದ್ದಾನೆ. ಹೇಗೆ ಕಾಲುಗಳು ಬಂದವು, ಹೇಗೆ ಕೈಗಳು ಬಂದವು, ಹೇಗೆ ಕಿವಿಗೆ ಬಂದವು ಎಂಬುದಾಗಿ. So the baby is on the mother's stomach and God is watching that. He's enjoying. That is his TV time. God is entertainment time for God, and you are blocking the TV view by aborting the baby. ಸೊ ಆ ತಾಯಿ ಗರ್ಭದಲ್ಲಿ ರೂಪುಗೊಳ್ಳುತ್ತಾ ಇರುವಂತ ಮಗುವನ್ನ ದೇವರು ನೋಡ್ತಾ ಇದ್ದಾನೆ. ದೇವರು ಅದನ್ನ ಬಹಳ ಆನಂದದಿಂದ ಅದನ್ನ ನೋಡ್ತಾ ಇದ್ದಾನೆ. ಆದ್ರೆ ನೀವು ಅದನ್ನ ಕಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದೀರಾ. Abortion is disturbing the work of God. ಸೊ ಅಬೋಷನ್ ಎಂಬುವಂತದ್ದು ಕೂಸನ್ನ ಗರ್ಭಧಾರಣೆ ಮಾಡುವಂತದ್ದು ದೇವರ ಕಾರ್ಯವನ್ನ ಅದು ಬಹಳ ಗಲಿಬಿಲಿಗೊಳಿಸುವಂತದ್ದಾಗಿದೆ. I wish I could talk more about it, but I need to quickly mention about
choosing your life partner. ಸೊ ನಾ ಇನ್ನೂ ಹೆಚ್ಚಾಗಿ ಮಾತನಾಡಬಹುದಾದ್ರೆ ನನಗೆ ಕ್ವಿಕ್ಲಿ ಇನ್ನೊಂದು ವಿಷಯ ಹೇಳಬೇಕಾಗಿದೆ. ಏನಂದ್ರೆ ನಿಮ್ಮ ಒಂದು ಜೀವನ ಸಂಗಾತಿಯನ್ನು ಆರಿಸಿಕೊಳ್ಳುವುದರ ವಿಷಯವಾಗಿ. Genesis chapter 24. ಆದಿಕಾಂಡ 24ನೇ ಅಧ್ಯಾಯ. The first thing you need to keep in mind. ಮೊದಲನೇ ಸಂಗತಿ ನಿಮ್ಮ ತಲೆಯಲ್ಲಿ ಇಟ್ಟುಕೊಳ್ಳಬೇಕಾಗಿರುವಂತದ್ದು. This applies to choosing life partner or choosing college, choosing a profession, knowing whether you are called to full-time ministry or part-time ministry. You can apply it anywhere. ಸೊ ನೀವು ಮೊದಲನೇದಾಗಿ ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ಎಂಥ ಸಂಗಾತಿಯನ್ನು ನಾನು ಪಡೆದುಕೊಳ್ಳಬೇಕು, ಯಾವ ಕಾಲೇಜಿಗೆ ನಾನು ಹೋಗಬೇಕು, ಯಾವ ಕೆಲಸವನ್ನು ನಾನು ಮಾಡಬೇಕು, ಯಾವ ಬಿಸ್ನೆಸ್ ಅನ್ನು ನಾನು ಮಾಡಬೇಕು ಎಂಬುದಾಗಿ ತಿಳಿದುಕ್ಕಿಂತ ಮುಂಚೆ Commanding scripture. ಸೊ ಒಂದು ಆಜ್ಞೆ ಪ್ರಕಾರ ಇರುವಂತ ವಚನಗಳು. You should ask, what does the scripture command about the matter I am taking a decision on? ಸೊ ಯಾವ ಒಂದು ನಿರ್ಣಯವನ್ನ ತೆಗೆದುಕೊಳ್ತಾ ಇದ್ದನೋ ಅದರ ಕುರಿತಾಗಿ ವಾಕ್ಯ ನನಗೆ ಯಾವ ಆಜ್ಞೆಯನ್ನು ಕೊಡುತ್ತಾ ಇದೆ ಎಂಬುದಾಗಿ. Genesis 24 and verse 3. ಆದಿಕಾಂಡ 24ನೇ ಅಧ್ಯಾಯ ಅದರ 3ನೇ ವಚನ. Genesis 24 and verse 3. ಆದಿಕಾಂಡ 24ನೇ ಅಧ್ಯಾಯ ಅದರ 3ನೇ ವಚನ. Abraham tells his senior servant, do not take any girl from the Canaanites, meaning I don't want him to marry any unbeliever. So commanding scripture, no marriage to unbelievers. ಸೊ ಅಬ್ರಹಾಮನು ಅವನಿಗಿರುವಂತ ಸೇವಕರಿಗೆ ಹೇಳ್ತಾ ಇದ್ದಾನೆ, ಕಾನಾನ್ಯರಿಂದ ಯಾವುದೇ ಒಂದು ಹೆಣ್ಣುಗಳನ್ನು ತೆಗೆದುಕೊಳ್ಬೇಡ್ರಿ, ಯಾಕಂದ್ರೆ ನಮಗೆ ಇಲ್ಲದ ಅನ್ಯರಿಂದ ನಾನು ಹೆಣ್ಣುಗಳನ್ನು ತೆಗೆದುಕೊಳ್ಳಲಿಕ್ಕೆ ಇಷ್ಟಪಡುವುದಿಲ್ಲ ಎಂಬುದಾಗಿ. ಯಾಕಂದ್ರೆ ದೇವರ ವಾಕ್ಯ ಹೇಳುವುದನ್ನು ಅವನು ಕೇಳ್ತಾ ಇದ್ದಾನೆ. 1 Corinthians 7:39 says the same thing. ಮೊದಲನೇ ಕೊರಿಂಥ 37ನೇ ಅಧ್ಯಾಯ 7ನೇ ಅಧ್ಯಾಯ 37ನೇ ವಚನ. As a single person you can marry anyone but in the Lord. ಸೊ ನೀನು ಒಬ್ಬಂಟಿಗನಾಗಿರುವಾಗ ಯಾರನ್ನಾದ್ರೂ ಮದುವೆ ಆಗಬಹುದು, ಆದ್ರೆ ದೇವರಲ್ಲಿ ಇರುವವರನ್ನ. The second step in finding God's will. ಸೊ ಎರಡನೇ ಒಂದು ವಿಧಾನ ಏನಂದ್ರೆ ದೇವರ ಚಿತ್ತವನ್ನು ತಿಳಿದುಕೊಳ್ಳುವಂತದ್ದು. Prayer when there are too many options that are equally valid. ಸೊ ಪ್ರಾರ್ಥನೆ ಮಾತ್ರ ಅಲ್ಲದೆ ಅನೇಕ ಒಂದು ವಿಷಯಗಳು ಎಲ್ಲವೂ ಸಮಾನವಾಗಿ ಇರುವಂತ ಮೌಲ್ಯವನ್ನು ಕೊಡುವಂತದ್ದಾಗಿದೆ. I should marry a believer. ನನಗೆ ಗೊತ್ತು ನಾನು ಒಂದು ಕ್ರಿಸ್ತ ವಿಶ್ವಾಸಿಯನ್ನ ನಾನು ಮದುವೆ ಆಗಬೇಕೆಂಬುದಾಗಿ. But Esther is a believer. ಎಸ್ತರಳು ಬಿಲೀವರ್ ಆಗಿದ್ಳು. Ruth is a believer. ರೂತಳು ಬಿಲೀವರ್ ಆಗಿದ್ಳು. Deborah is a believer. ದೆಬೋರಳು ವಿಶ್ವಾಸಿಯಾಗಿದ್ದಳು. Who should I marry? Esther, Ruth or Deborah? ಎಸ್ತರ್, ರೂತ್, ದೆಬೋರಾ 3 ಮಂದಿ ವಿಶ್ವಾಸಿಗಳಾದರೆ ಯಾರನ್ನ ಮದುವೆ ಆಗಬೇಕು? Pray. ಪ್ರಾರ್ಥನೆ ಮಾಡ್ರಿ. That's what is happening here. ಅದನ್ನೇ ನಾವು ಇಲ್ಲಿ ನೋಡ್ತಾ ಇದ್ದೇವೆ. Genesis 24 and verse 15. ಆದಿಕಾಂಡ 24:15 ನಾವು ನೋಡ್ತೇವೆ. Bible says when he finished praying. ದೇವರ ವಾಕ್ಯ ಹೇಳ್ತದೆ ಯಾವಾಗ ಆತನು ಪ್ರಾರ್ಥನೆಯನ್ನು ಮಾಡುವುದನ್ನು ಮುಗಿಸಿದನು. Genesis 24 verse 21. ಆದಿಕಾಂಡ 24:21 ನಾವು ನೋಡ್ತೇವೆ. Without saying a word he is watching, silently praying without saying a word. ಯಾವುದೇ ಮಾತುಗಳನ್ನು ಹೇಳದೆ ಅವನು ಸೈಲೆಂಟ್ ಆಗಿ ಪ್ರಾರ್ಥನೆ ಮಾಡುತ್ತಾ ಇರುವಂತದನ್ನು ನಾವು ನೋಡ್ತೇವೆ. That's what Jesus did. ಅದನ್ನೇ ಯೇಸು ಕ್ರಿಸ್ತನು ಮಾಡಿದನು. Luke chapter 6:12 and 13. ಲೂಕ 6:12 he spent the night in prayer. Next morning he chose 12 disciples. ಸೊ ದೇವರು ಪ್ರಾರ್ಥನೆಯಲ್ಲಿ ರಾತ್ರಿ ಸಮಯವನ್ನು ಕಳೆದನು. ಮರುದಿನ ಬೆಳಿಗ್ಗೆ ಆತನು 12 ಮಂದಿ ಶಿಷ್ಯರನ್ನು ಆರಿಸಿಕೊಂಡನು. I told you how God put in my heart the Ivan's name when I was praying, because there were other believer options as well. I could have married, of course. I thought of 3 or 4 girls like that. My wife, makes my wife angry, but that's the fact. But then I prayed, and among the believers, God put in my heart James 1:21, implanted word, James 1:21, and then I moved towards evangelism. ಸೊ ಯಾಕೋಬ 1:21 ಪ್ರಕಾರ ನಾವು ನೋಡ್ತೇವೆ, ನನಗೂ ಸಹಿತ ನನ್ನ ಜೀವಿತದಲ್ಲೂ ಅನೇಕ ಒಂದು ಆಪ್ಷನ್ಗಳು ನನ್ನ ಹತ್ರ ಇದ್ವು. ಆದರೆ ನಾನು ಯಾವಾಗ ಪ್ರಾರ್ಥನೆ ಮಾಡುತ್ತಾ ಇದ್ದೇನೋ ದೇವರು ನಿರ್ದಿಷ್ಟವಾಗಿ ನನ್ನ ಹೆಂಡತಿಯನ್ನು ನನಗೆ ತೋರಿಸಿಕೊಟ್ಟರು. Anger means it is a different. She says they all escaped, I got caught. That's what she says. All those other girls escaped. ಸೊ ಇದನ್ನ ಕೇಳುವಾಗ ನಾಲ್ಕು ಜನರು ನನಗೆ ಆಪ್ಷನ್ ಇದ್ರೆ ಎಂಬುದಾಗಿ ಹೇಳುವಾಗ ನಮ್ಮ ಹೆಂಡತಿ ಸಿಟ್ಟಿಗೆ ಹೇಳ್ಬೋದು, ಆದ್ರೆ ಸಿಟ್ಟು ಎಂಬುದಾಗಿ ನೋಡುವಾಗ ಅವರೆಲ್ಲರೂ ತಪ್ಪಿಸಿಕೊಂಡ್ರು. I think I should stop my jokes, otherwise I'll miss my flight. Okay. Third, common sense. This is very, very important. ಸೊ Third step, common sense. ಥರ್ಡ್ ಸ್ಟೆಪ್ ಏನೆಂಬುದಾಗಿ ನೋಡುವುದಾದ್ರೆ ನಮಗೆ ತಿಳುವಳಿಕೆ ಬಹಳ ಪ್ರಾಮುಖ್ಯವಾಗಿರುವಂತದ್ದು. Genesis 24 and verse 14. ಸೊ ಆದಿಕಾಂಡ 24 and verse 14. 24:14 ವಚನ. The girl Eliezer, the senior servant of Abraham, most probably Eliezer, says the girl must give me water and also my camel's water. ಸೊ ಅಲ್ಲಿ ನೋಡ್ತೇವೆ ನಾವು ಹಿರಿಯ ಸೇವಕನಾಗಿರುವಂತ ಎಲಿಜನ ಹೇಳ್ತಾನೆ ಏನಂದ್ರೆ ಅವಳು ನನ್ನ ಒಂಟೆಗಳಿಗೆ ನೀರನ್ನ ಕೊಡಬೇಕು. So what is the meaning? ಅದರ ಅರ್ಥ ಏನು? How do we interpret it usually? ಸೊ ಹೇಗೆ ಅದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು? We pray, Lord, tomorrow morning in the class, ದೇವರೇ ನಾಳೆ ಮುಂಜಾನೆ ನನ್ನ ಕ್ಲಾಸ್ ನಲ್ಲಿ girl wears baby pink bottom and dark green top, then it is your will for me to marry her.
ದೇವರೇ, ಒಂದು ವೇಳೆ ನಾಳೆ ದಿವಸ ಆ ಹುಡುಗಿ ಸ್ವಾಮಿ ಕರ್ತನೆ ಪಿಂಕ್ ಕಲರ್ ಟಾಪ್ ಅನ್ನ ಮತ್ತು ಬ್ಲಾಕ್ ಪ್ಯಾಂಟ್ ಅನ್ನ ಹಾಕಿಕೊಂಡು ಬಂದಿದ್ರೆ ಇದು ನಿನ್ನ ಚಿತ್ತ ಎಂಬುದಾಗಿ ಸ್ವಾಮಿ ಎಂಬುದಾಗಿ But ಅಲ್ಲ. she wears a green bottom and baby pink top. ಸೊ ಒಂದು ವೇಳೆ ಅವರು ಗ್ರೀನ್ ಕಲರ್ ಆಗಿರುವಂತದನ್ನ ಪ್ಯಾಂಟ್ ಹಾಕೊಂಡು ಮೇಲೆ ಬೇಬಿ ಪಿಂಕ್ ಆಗಿರುವಂತ ಟಾಪ್ ಅನ್ನು ಹಾಕೊಂಡು ಬಂದ್ರೆ And you are scratching your head. ಆವಾಗ ನೀವು ನಿಮ್ ತಲೆನ That ತಿಕ್ಕಿಕೊಳ್ಬೇಕು. is not what this passage is talking about. ಅದರ ಕುರಿತಾಗಿ ಈ ಒಂದು ವಾಕ್ಯ ಹೇಳ್ತಾ ಇಲ್ಲ. She must give me water, but also my camel's water. What So, is the meaning? ಅವಳು ನಮಗೂ ಮತ್ತು ನಮಗಿರುವಂತ ಒಂಟೆಗಳಿಗೂ ನೀರನ್ನು ತೆಗೆದುಕೊಂಡು ಕೊಡಬೇಕು. ಅದರ ಅರ್ಥ She ಏನು? a unselfish giver. ಸೊ ಅದರ ಅರ್ಥ ಏನೆಂಬುದಾಗಿ ನೋಡುವುದಾದ್ರೆ ನಿಸ್ವಾರ್ಥವಾಗಿ ಕೊಡುವಂತ ವಿಷಯವನ್ನ ನಾವು Can she ತಿಳಿಯಬಹುದು. go the 2nd mile, 3rd mile, 4th mile, 5th mile when it comes to giving generously? ಸೊ ಅವಳು 2ನೇ ಮೈಲು, 3ನೇ ಮೈಲು, 4ನೇ ಮೈಲು, 5ನೇ ಮೈಲು ಹಾದು ಹೋಗಿ ನಮಗೋಸ್ಕರ ನಿಸ್ವಾರ್ಥವಾಗಿ ಕೊಡುವುದನ್ನ ಇರುವಂತ ಗುಣ. Because common sense says marriage is not for selfish people. ಸೊ ತಿಳುವಳಿಕೆ ಹೇಳ್ತದೆ ಏನಂದ್ರೆ ಮದುವೆಯು ಸ್ವಾರ್ಥವಿರುವಂತ ವ್ಯಕ್ತಿಗಳಿಗಾಗಿ ಅಲ್ಲ ಎಂಬುದಾಗಿ. If you are selfish, do not get married. ನೀವು ಒಂದ್ ವೇಳೆ ಸ್ವಾರ್ಥಿಯಾಗಿದ್ದರೆ ಮದುವೆ ಆಗ್ಬೇಡ್ರಿ. Bachelor life and spinster life will be awesome for you. ಸೊ ನಿಮಗಿರುವಂತ ಬ್ಯಾಚುಲರ್ ಲೈಫ್ ಅಥವಾ ಒಂಟಿಗಾರಾಗಿರುವಂತ ಜೀವಿತವೇ ನಿಮಗೆ ಬಹಳ But ಒಳ್ಳೆಯದು. if you are a giver and you give more and more for other person unselfishly, then marriage will be heaven on earth. ಸೊ ನೀವು ಒಂದು ವೇಳೆ ಕೊಡುವ ಗುಣ ಉಳ್ಳವರಾಗಿ ನಿಸ್ವಾರ್ಥದಿಂದ ನೀವು ಕೊಡುವುದನ್ನ ಇರುವಂತ ಗುಣ ಇದ್ದರೆ ಮಾತ್ರ ನಿಮ್ಮ ಮದುವೆಯು ಬಹಳ ಸುಂದರವಾಗಿರುವಂತದ್ದಾಗಿದೆ. 4th step of finding God's will, counsel of saints. ಸೊ 4ನೇ ವಿಷಯ ಏನೆಂಬುದಾಗಿ ನೋಡುವುದಾದ್ರೆ Verse 28, counsel of saints, getting advice from godly people in your life. ಸೊ ದೇವರ ಒಂದು ಮಕ್ಕಳಿಂದ ನಾವು ಒಂದು ಮಾರ್ಗದರ್ಶನವನ್ನು Verse ಪಡೆದುಕೊಳ್ಳುವಂತದ್ದು. 28, ವಚನ 28. Rebecca ran and told her mother's family So, about this proposal. ಅಲ್ಲಿರುವಂತ ರೆಬೆಕ್ಕಳು ಓಡಿ ಹೋಗಿ ತನ್ನ ತಾಯಿಯ ಕುಟುಂಬಕ್ಕೆ ಹೇಳ್ತಾಳೆ ಈ ಒಂದು ಅವಳಿಗೆ ಬಂದಿರುವಂತ ಈ ಒಂದು ಪ್ರಪೋಸಲ್ ಕುರಿತು. When a boy proposes you, don't run away with him. Go tell your family first. ಯಾವಾಗ ಒಂದು ಹುಡುಗ ಬಂದು ನಿಮಗೆ ತನ್ನ ಮದುವೆ ಕುರಿತಾಗಿ ಹೇಳ್ತಾನೋ ಓಡೋಗ್ಬೇಡ್ರಿ. And verse 50, Genesis 24 and verse 50, Laban and Bethuel, brother and daddy, both said, this is from the Lord. 24ನೇ ಅಧ್ಯಾಯ 50ನೇ ವಚನದಲ್ಲಿ ಅಲ್ಲಿರುವಂತ ಅವಳ ಒಂದು ಅಣ್ಣ ಮತ್ತು ಅವಳ ಒಂದು ತಂದೆ ಹೇಳ್ತಾರೆ ಇದು ದೇವರ ಚಿತ್ತ ಎಂಬುದಾಗಿ. Your pastor, your godly Bible believing parents should have a sense that the person you marry will be a good suit for you, good fit for you. It is very helpful. ನಿಮಗಿರುವಂತ ಪಾಸ್ಟರ್ ಆಗಿರ್ಬೋದು, ನಿಮಗಿರುವಂತ ನಾಯಕರಾಗಿರ್ಬೋದು, ಅವರು ಹೇಳಬೇಕು ಏನಂದ್ರೆ ಹೌದು ಇದು ದೇವರು ನಿನಗೋಸ್ಕರ ಇಟ್ಟಿರುವಂತದ್ದು ಇದು ಸರಿಯಾದದ್ದು ಎಂಬುದಾಗಿ. And the 5th sign, 5th way to find God's will, circumstantial sign. 5ನೇ ಒಂದು ವಿಷಯ ನಾವು ಹೇಗೆ ಪಡೆದುಕೊಳ್ಳಬೇಕು ಎಂಬುದಾಗಿ ನೋಡುವುದಾದ್ರೆ ಸನ್ನಿವೇಶಗಳು ಮತ್ತು ಅಲ್ಲಿರುವಂತಹ ಸ್ಥಿತಿಗತಿಗಳ ನಿಮಿತ್ತವಾಗಿ. Look at verse 58. 58ನೇ ವಚನವನ್ನು ನೋಡ್ರಿ. Will you go with this man? ಸೊ ಅವ್ರು ಕೇಳ್ತಾರೆ ನೀನು ಇವರೊಟ್ಟಿಗೆ ಹೋಗ್ತೀಯಾ ಎಂಬುದಾಗಿ. Okay, at that point also Rebecca could have said, I won't go. ಸೊ ಅವಾಗೂ ರೆಬೆಕ್ಕಳು ಹೇಳ್ಬೋದು ನಾ ಹೋಗುವುದಿಲ್ಲ ಎಂಬುದಾಗಿ. But Rebecca said, I will go. ಅಲ್ಲಿ ರೆಬೆಕ್ಕಳು ಹೇಳ್ತಾ ಇದ್ದಾರೆ ನಾನು ಹೋಗ್ತೇನೆ So the ಎಂಬುದಾಗಿ. door opens for marriage. ಸೊ ಅಲ್ಲಿ ನೋಡಬಹುದು ನಾವು ಏನಂದ್ರೆ ದ್ವಾರವು ತೆರೆಯಲ್ಪಡುತ್ತಾ ಇದೆ ಮದುವೆಗಾಗಿ. This is, sometimes you will do the first 4 steps. ಸೊ ನೀವು ಈಗ ಕೆಲವೊಮ್ಮೆ ಏನ್ ಮಾಡ್ತೀವಿ ನಾವು ಮೊದಲನೇ 4 ಸ್ಟೆಪ್ಗಳನ್ನು ನಾವು ಮಾಡ್ತೇವೆ. But God will use the 5th step to block it. ಸೊ ದೇವರು ಆದ್ರೆ 5ನೇ ಸ್ಟೆಪ್ ಅನ್ನ ಉಪಯೋಗಿಸಿ ಅದನ್ನ ಕ್ಲೋಸ್ ಮಾಡ್ತಾರೆ, ಮುಗಿಸ್ತಾರೆ. In my life I used the first 4 steps and I was very sure I'm going to marry another girl. ಸೊ ನಾನು 4 ಸ್ಟೆಪ್ಗಳನ್ನು ಉಪಯೋಗಿಸಿ ನಾನು ಬಹಳ ದೃಢೀಕರಣಪಟ್ಟಿದ್ದೆ ಏನಂದ್ರೆ ನಾನು ಇನ್ನೊಬ್ಬ ಹುಡುಗಿಯನ್ನು ಮದುವೆ ಆಗ್ತೇನೆ ಎಂಬುದಾಗಿ. But when I was in the first few months of Bible college, she tore all these very clean proposal letters I wrote for her. She tore it, attached her wedding card and sent it to me, Bible college. That was a shock for me. Shut door. ಆದ್ರೆ thank God. ನಾನು ಕೆಲವು ತಿಂಗಳುಗಳು ಬೈಬಲ್ ಕಾಲೇಜ್ನಲ್ಲಿ ಒಂದು 4-5 ತಿಂಗಳುಗಳು ಇರುವಾಗ ಅವರು ಆ ಒಂದು ಕಳಿಸಿರುವಂಥ ಪ್ರಪೋಸಲ್ ಅನ್ನೆಲ್ಲ ಹರಿದು ಅವಳ ಒಂದು ಮದುವೆಯ ಪತ್ರವನ್ನು ಅದರೊಟ್ಟಿಗಿಟ್ಟು ಕಳಿಸಿಕೊಟ್ಟಿರುವಂಥದ್ದು ಬಹಳ ವಿಚಿತ್ರವಾಗಿರುವಂಥದ್ದು. Isaiah 46 and verse 10, God knows what I could have possibly gone through if I married X. That's why God shut the door, harden that person's heart to say no, so that I will go behind his plan for me. He knows the end from the beginning. ಸೊ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಹೇಳುವ ಪ್ರಕಾರ ಆ 4 ಸ್ಟೆಪ್ಗಳು ಕೆಲಸ ಮಾಡಿರಬಹುದು. 5ನೇ ಸ್ಟೆಪ್ ಅನ್ನು ದೇವರು ಉಪಯೋಗಿಸಿ ಅಲ್ಲಿರುವಂತ ವಿಷಯವನ್ನ ದೇವರು ಸಂಪೂರ್ಣವಾಗಿ ಮುಚ್ಚಿ ಹಾಕಿದನು. You close your eyes, all eyes closed, all heads bowed. ನಮ್ಮ ಕಣ್ಣುಗಳನ್ನೆಲ್ಲ ನಾವು ಮುಚ್ಚಿಕೊಳ್ಳೋಣ ಈ ಒಂದು ಸಮಯದಲ್ಲಿ. Just surrender all these youth issues that we are hearing Bible teaching on into the Lord and say, Lord, help me to
line up my thinking according to your word. ನಾವು ಯೌವನಸ್ಥರಾಗಿ ಎದುರಿಸ್ತಾ ಇರುವಂತ ಪ್ರತಿಯೊಂದು ವಿಷಯಗಳನ್ನು ದೇವರ ಮುಂದೆ ನಾವು ಇಡೋಣ. ಈ ಒಂದು ಸಮಯದಲ್ಲಿ ಇಟ್ಟು ಕೇಳೋಣ, ದೇವರೇ ನನ್ನನ್ನು ಈ ಒಂದು ಪರಿಸ್ಥಿತಿಗಳಲ್ಲಿ ನಡೆಸೆಂಬುದಾಗಿ. You need to pray, Lord, I want my thinking to align with the word, because my thinking is affected by Instagram, my thinking is affected by my college hostel roommate, my thinking is affected by, so the novel I'm reading, my thinking is affected by a YouTube video of a false Bible teacher. ಸೊ ನಾವು ಪ್ರಾರ್ಥಿಸೋಣ, ಏನಂದ್ರೆ ನನ್ನ ಯೋಚನೆಗಳು ನಿನ್ನೊಟ್ಟಿಗೆ ಸೇರಬೇಕಾಗಿದೆ ಸ್ವಾಮಿ. ಅವು ಯಾವ ರೀತಿಯಾಗಿವೆ ಅಂದರೆ, ನಮಗಿರುವಂಥ ಈ ಒಂದು ಹಾಸ್ಟೆಲ್ನಲ್ಲಿ ಇರುವಂಥ ವ್ಯಕ್ತಿಗಳು ಹೇಳುವುದರಿಂದ, ಅಥವಾ ನಾವು ಯೂಟ್ಯೂಬ್ಗಳಲ್ಲಿ ನೋಡುವುದರಿಂದ, ಅಥವಾ ನಾವು ಇನ್ಸ್ಟಾಗ್ರಾಮ್ಗಳಲ್ಲಿ ಕಲಿಯುವುದರಿಂದ, ಅಥವಾ ಯಾರೋ ಏನೋ ಹೇಳುವುದರಿಂದ ಅವುಗಳಿಗೆ ಮ್ಯಾಚ್ ಆಗುವಂಥದ್ದಲ್ಲ ಸ್ವಾಮಿ. ನಮ್ಮ ಯೋಚನೆಗಳು ನಿನ್ನೊಟ್ಟಿಗೆ Surrender to the Lord. ನಮ್ಮನ್ನು ನಾವು ಒಪ್ಪಿಸಿಕೊಡೋಣ ಪ್ರಿಯ ದೇವರಿಗೆ. I want Dr. Daniel Koti to come and close this session in prayer. I'm grateful to God for him and Pastor Bina, who graciously had me. These are some of the most unforgettable days of my life, and I praise God, and I want dear pastor to come and close this session in prayer. ಸೊ ನಮ್ಮ ಸಭಾಪಾಲಕರು ಮುಂದೆ ಬಂದು ಪ್ರಾರ್ಥನೆಯಲ್ಲಿ ನಮ್ಮ ನಡೆಸಬೇಕಾಗಿ ನಾನು ಕೇಳ್ಕೊತೇನೆ. ನಾನು ಬಹಳ ಒಂದು ಸಂತೋಷವುಳ್ಳವನಾಗಿದ್ದಾನೆ. ಈ ಅವಕಾಶವನ್ನು ದಯಪಾಲಿಸಿ ಕೊಟ್ಟಿರುವಂಥ ಪಾಸ್ಟರ್ ಡ್ಯಾನಿಯಲ್ ಕೋಟಿ ಅವರಿಗಾಗಿ, ಮಾತ್ರ ಅಲ್ಲದೆ ಪಾಸ್ಟರ್ ಬೀನಾ ಕೋಟಿ ಅವರಿಗಾಗಿ. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ತಾ ಇರುವಂತೆ, as we take time to examine ourselves, I would request you to please humble yourself in God's presence. ನಾವು ಕರ್ತನ ಸಾನ್ನಿಧ್ಯದಲ್ಲಿ ತಗ್ಗಿಸಿಕೊಳ್ಳೋಣ ಎಂಬುದಾಗಿ. We are in God's presence. ನಾವು ದೇವರ ಪ್ರಸನ್ನತೆಯಲ್ಲಿದ್ದೇವೆ. Oh, God loves you. ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. Whatever has been your past, ನಿಮ್ಮ ಒಂದು ಹಿಂದಿನ ಒಂದು ದಿನಗಳು ಏನೇ ಇರಬಹುದು, whatever mistakes you may have committed, ಸೊ ಎಂಥದ್ದೇ ತಪ್ಪುಗಳನ್ನ ಹಿಂದೆ ನೀವು ಮಾಡಿರಬಹುದು, God is giving you a fresh start today. ದೇವರು ನಿಮಗೆ ಹೊಸ ಆರಂಭವನ್ನು ಕೊಡುತ್ತಾ ಇದ್ದಾನೆ. Today, as you have made this decision,